ಎಲ್ಲರಿಗೂ ನಮಸ್ಕಾರ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಹೃದಯ ಭಾಗದಲ್ಲಿ ಶ್ರೀ ಶ್ರೀಧರ ದತ್ತ ಮಂದಿರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವಂತಹ ಒಂದು ವಿಶೇಷವಾದ ದತ್ತ ಕ್ಷೇತ್ರವಿದೆ. ಇಂದು ಈ ಮಂದಿರವನ್ನ ನೋಡಿದಾಗ ಇದು ಕೇವಲ ದತ್ತಾತ್ರೇಯ ಸ್ವಾಮಿಯ ದೇವಸ್ಥಾನವಲ್ಲ, ಇದರ ಹಿಂದೆ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಜೀವನದ ಒಂದು ಮಹತ್ವದ ಅಧ್ಯಾಯ ಅಡಗಿದೆ. ಶ್ರೀಧರ ಸ್ವಾಮಿಗಳು ತಮ್ಮ ಆಧ್ಯಾತ್ಮಿಕ ಪ್ರವಾಸದ ಸಂದರ್ಭದಲ್ಲಿ ಸಾಗರಕ್ಕೆ ಬಂದಿದ್ದಾಗ ನಡೆದ ಒಂದು ಘಟನೆ ಈ ಮಂದಿರದ ಇತಿಹಾಸವನ್ನ ಇನ್ನಷ್ಟು ವಿಶೇಷವಾಗಿಸುತ್ತೆ. ಶ್ರೀ ಶ್ರೀಧರ ಸ್ವಾಮಿಗಳು ಸಾಗರಕ್ಕೆ ಬಂದಾಗ ಅವರು ಬಹಳ ಆಯಾಸಗೊಂಡಿದ್ರು. ಮಳೆ ಗಾಳಿಯ ನಡುವೆ ಆಶ್ರಯಕ್ಕಾಗಿ ಸಾಗರದ ನಗರೇಶ್ವರ ದೇವಾಲಯಕ್ಕೆ ತೆರಳಿದ್ರು. ಅಲ್ಲಿದ್ದ ಪಂಡಿತರೊಬ್ಬರು ಅವರನ್ನ ಗಮನಿಸಿ ವಿಚಾರಿಸಿ ಆಗಿನ ಕಾನ್ಲೆ ಛತ್ರಕ್ಕೆ ಕರೆದುಕೊಂಡು ಹೋದ್ರು. ಆ ಖಾನ್ಲೆ ಛತ್ರದಲ್ಲಿಯೇ ದತ್ತಾತ್ರೇಯ ಮಂದಿರ ಇತ್ತು. ಶ್ರೀಧರ ಸ್ವಾಮಿಗಳು ಅಲ್ಲಿಗೆ ತೆರಳಿ ದತ್ತಾತ್ರೇಯ ಸ್ವಾಮಿಯ ಮೂರ್ತಿಯ ಮುಂದೆ ಭಕ್ತಿಯಿಂದ ಕುಳಿತು ಧ್ಯಾನಿಸಿದ್ರು ಎಂದು ಶ್ರೀಧರ ಸ್ವಾಮಿಗಳ ಜೀವನ ಚರಿತ್ರೆಯನ್ನ ಆಧರಿಸಿದ ಸಾಹಿತ್ಯದಲ್ಲಿ ವಿವರಿಸಲಾಗಿದೆ. ಅದು ಕೇವಲ ಒಂದು ರಾತ್ರಿ ತಂಗಿದ ಘಟನೆ ಮಾತ್ರ ಆಗಿರಲಿಲ್ಲ. ಕಾನ್ಲೆ ಛತ್ರದಲ್ಲಿ ಉಳಿದಿದ್ದಂತಹ ಸಮಯದಲ್ಲಿ ಶ್ರೀಧರ ಸ್ವಾಮಿಗಳೊಂದಿಗೆ ಸ್ಥಳೀಯ ಪಂಡಿತರು ವೇದಾಂತ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕುರಿತು ಸಂವಾದವನ್ನ ನಡೆಸುತ್ತಿದ್ರು. ಅವರ ಜ್ಞಾನ ಮತ್ತು ಸಾಧನೆಯಿಂದ ಪ್ರಭಾವಿತರಾದ ಅನೇಕರು ಅವರ ದರ್ಶನಕ್ಕೆ ಬರತೊಡಗಿದ್ರು. ಇದೇ ಕಾರಣದಿಂದ ಸಾಗರದ ಈ ದತ್ತ ಮಂದಿರವು ಶ್ರೀ ಶ್ರೀಧರ ಸ್ವಾಮಿಗಳ ಜೀವನದೊಂದಿಗೆ ನೇರವಾಗಿ ಬೆಸೆದುಕೊಂಡಿರುವಂತಹ ಒಂದು ಸ್ಮರಣೀಯ ಸ್ಥಳ ಎಂಬ ಮಹತ್ವವನ್ನ ಪಡೆದುಕೊಂಡಿದೆ. ಮುಂದೆ ಶ್ರೀಧರ ಸ್ವಾಮಿಗಳ ಸಾಗರದ ವಾಸ್ತವ್ಯ ಮತ್ತು ಅವರ ಆಧ್ಯಾತ್ಮಿಕ ಪಯಣ ಇನ್ನಷ್ಟು ವಿಸ್ತರಿಸ್ತಾ ಹೋಯಿತು. ಸಾಗರದಿಂದ ಸರಿಸುಮಾರು 4-5 ಕಿಲೋಮೀಟರ್ ದೂರದಲ್ಲಿದ್ದ ಕಾನ್ಲೆ ವೆಂಕಟಗಿರಿಯವರ ಮನೆಯಲ್ಲಿ ಶ್ರೀಧರ ಸ್ವಾಮಿಗಳಿಗೆ ಭಕ್ತಿಯಿಂದ ಸೇವೆ ಸಲ್ಲಿಸಲಾಯಿತು. ಈ ಸ್ಥಳವು ಮುಂದೆ ಶ್ರೀಧರ ಮಂದಿರ ಎಂದು ಪ್ರಸಿದ್ಧವಾಯಿತು ಎಂದು ಶ್ರೀಧರ ಸಾಹಿತ್ಯದಲ್ಲಿ ವಿವರಿಸಲಾಗಿದೆ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಸಾಗರ ಪಟ್ಟಣದ ಶ್ರೀ ಶ್ರೀಧರ ದತ್ತ ಮಂದಿರ ಮತ್ತು ವರದಹಳ್ಳಿಯ ಶ್ರೀಧರ ಸ್ವಾಮಿ ಆಶ್ರಮ ಒಂದೇ ಸ್ಥಳಗಳಲ್ಲ. ಸಾಗರ ಪಟ್ಟಣದಲ್ಲಿರುವ ದತ್ತ ಮಂದಿರವು ದತ್ತಾತ್ರೇಯ ಆರಾಧನೆಯ ಸ್ಥಳವಾಗಿದ್ದು, ಶ್ರೀಧರ ಸ್ವಾಮಿಗಳ ಸಾಗರದ ವಾಸ್ತವ್ಯದ ಐತಿಹಾಸಿಕ ನೆನಪಿನೊಂದಿಗೆ ಸಂಬಂಧವನ್ನ ಹೊಂದಿದೆ. ಮತ್ತೊಂದೆಡೆ ಸಾಗರ ತಾಲೂಕಿನ ವರದಹಳ್ಳಿಗೆ ಶ್ರೀಧರ ಸ್ವಾಮಿಗಳ ಪ್ರಮುಖ ಸಾಧನಾ ಕ್ಷೇತ್ರ ಮತ್ತು ಅವರ ಸಮಾಧಿ ಇರುವಂತಹ ಪುಣ್ಯ ಸ್ಥಳ. ವರದಹಳ್ಳಿಗೆ ಶ್ರೀಧರ ಸ್ವಾಮಿಗಳು 1950ರ ದಶಕದಲ್ಲಿ ಬಂದ ನಂತರ ಆ ಸ್ಥಳದಲ್ಲಿ ತಮ್ಮ ಆಧ್ಯಾತ್ಮಿಕ ಸಾಧನೆಗೆ ಆಶ್ರಮವನ್ನ ರೂಪಿಸಿದ್ರು. ವರದಹಳ್ಳಿ ಇಂದು ಶ್ರೀಧರ ಸ್ವಾಮಿಗಳ ಹೆಸರಿನ ಪ್ರಮುಖ ಕ್ಷೇತ್ರವಾಗಿ ಪ್ರಸಿದ್ಧಿಯನ್ನ ಪಡೆದಿದೆ. ಹೀಗಾಗಿ ಸಾಗರದ ಶ್ರೀ ಶ್ರೀಧರ ದತ್ತ ಮಂದಿರವನ್ನ ನೋಡಿದಾಗ ಇಲ್ಲಿ ಕಾಣುವುದು ಕೇವಲ ಒಂದು ದತ್ತ ಮೂರ್ತಿಯಷ್ಟೇ ಅಲ್ಲ, ದತ್ತಾತ್ರೇಯರ ಭಕ್ತಿ, ಗುರು ಪರಂಪರೆ ಮತ್ತು ಸದ್ಗುರು ಶ್ರೀಧರ ಸ್ವಾಮಿಗಳ ಸಾಗರದೊಂದಿಗೆ ಬೆಸೆದುಕೊಂಡಿರುವ ಆಧ್ಯಾತ್ಮಿಕ ನೆನಪುಗಳು. ಇಲ್ಲಿನ ವಿಶೇಷತೆ ಅಂದ್ರೆ ಶ್ರೀಧರ ಸ್ವಾಮಿಗಳ ಜೀವನದಲ್ಲಿ ದತ್ತ ಆರಾಧನೆಗೆ ಇದ್ದ ಮಹತ್ವ ಮತ್ತು ಅವರ ಸಾಗರದ ಆಧ್ಯಾತ್ಮಿಕ ಪಯಣ ಎರಡೂ ಒಂದೇ ನೆನಪಿನಲ್ಲಿ ಒಂದಾಗುತ್ತದೆ. ಇಂದು ಕೂಡ ಸಾಗರಕ್ಕೆ ಬರುವ ಭಕ್ತರು ಈ ಮಂದಿರಕ್ಕೆ ಭೇಟಿ ನೀಡಿ ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನ ಪಡೆಯುತ್ತಾರೆ. ಸ್ಥಳೀಯ ದಾಖಲೆಗಳಲ್ಲಿ ಈ ದೇವಾಲಯವು ಶ್ರೀ ಶ್ರೀಧರ ದತ್ತ ಮಂದಿರ ಎಂಬ ಹೆಸರಿನಿಂದಲೇ ಗುರುತಿಸಲ್ಪಟ್ಟಿದೆ. ಆದರೆ ಈ ಮಂದಿರದ ನಿಜವಾದ ವಿಶೇಷತೆ ಅದರ ಕಟ್ಟಡದಲ್ಲಿಲ್ಲ. ಒಬ್ಬ ಮಹಾನ್ ಸಂತ ತನ್ನ ಆಧ್ಯಾತ್ಮಿಕ ಪಯಣದಲ್ಲಿ ದತ್ತನ ಸನ್ನಿಧಿಯಲ್ಲಿ ಕುಳಿತು ಧ್ಯಾನಿಸಿದ ನೆನಪು ಈ ಸ್ಥಳದೊಂದಿಗೆ ಬೆಸೆದುಕೊಂಡಿದೆ ಎಂಬುದರಲ್ಲಿದೆ. ಇದೇ ಕಾರಣಕ್ಕೆ ಸಾಗರದ ಈ ದತ್ತ ಮಂದಿರವು ಭಕ್ತರಿಗೆ ಒಂದು ದೇವಸ್ಥಾನ ಮಾತ್ರವಲ್ಲ, ಶ್ರೀಧರ ಸ್ವಾಮಿಗಳ ಜೀವನದ ಒಂದು ಜೀವಂತ ನೆನಪಿನ ತಾಣವೂ ಕೂಡ. ಇನ್ನು ಶ್ರೀಧರ ಸ್ವಾಮಿಗಳಾಗ್ಲಿ, ದತ್ತಾತ್ರೇಯ ಸ್ವಾಮಿಗಳಾಗ್ಲಿ ಅಥವಾ ಸಾಗರದ ಈ ದತ್ತ ಮಂದಿರವನ್ನಾಗ್ಲಿ ಯಾಕೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ವಿಶೇಷವಾದಂತಹ ಕಾರಣ ಇದೆ. ಇಷ್ಟು ವರ್ಷಗಳ ನಂತರ ಸಾಗರದ ಈ ದತ್ತ ಮಂದಿರಕ್ಕೆ ಬರೋಬ್ಬರಿ 10-11 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸುಂದರವಾದಂಥ ವಿಶೇಷವಾದಂಥ ರಥ ನಿರ್ಮಾಣ ಮಾಡಲಾಗಿದೆ. ಅಷ್ಟಕ್ಕೂ ಈ ರಥ ಯಾಕೆ ಮಾಡಿಸಲಾಗಿದೆ ಅಂತ ಕೇಳಿದ್ರೆ, ಇಲ್ಲಿ ಪ್ರತಿ ವರ್ಷವೂ ದತ್ತ ಜಯಂತಿ ಹಾಗೂ ರಾಮೋತ್ಸವವನ್ನ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ.
ಈ ಸಂದರ್ಭದಲ್ಲಿ ದೇವರ ವಿಗ್ರಹವನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ಇಡೀ ಊರಿನಲ್ಲಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಹೀಗಾಗಿ ದೇವರ ಉತ್ಸವ ಮೆರವಣಿಗೆಗೆಂದೇ ಈ ಹೊಸ ರಥವನ್ನ ನಿರ್ಮಾಣ ಮಾಡಲಾಗಿದೆ. ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ರಥದ ಉದ್ಘಾಟನೆ ಕೂಡ ಮೊನ್ನೆಯಷ್ಟೇ ನೆರವೇರಿದೆ. ಹಾಗಾಗಿ ಹೊಸ ರಥದೊಂದಿಗೆ ಈ ಬಾರಿಯ ಉತ್ಸವ ಇನ್ನಷ್ಟು ವಿಶೇಷವಾಗಲಿದೆ. ಇನ್ನು ಈ ದತ್ತ ಮಂದಿರದ ಮತ್ತೊಂದು ವಿಶೇಷತೆ ಏನ್ ಗೊತ್ತಾ? ಮಂದಿರದ ಸುತ್ತಲೇ 6ರಿಂದ 7 ದೇವಸ್ಥಾನಗಳಿದೆ. ಅಂದ್ರೆ ಒಂದೇ ಪ್ರದೇಶದಲ್ಲಿ ಇಷ್ಟೊಂದು ದೇವಸ್ಥಾನಗಳು ಅಕ್ಕಪಕ್ಕದಲ್ಲಿಯೇ ಇರೋದನ್ನ ನೋಡೋದೇ ಒಂದು ವಿಶೇಷ ಅನುಭವ. ದತ್ತ ಮಂದಿರಕ್ಕೆ ಬಂದು ದರ್ಶನ ಪಡೆದು ಹೊರಗೆ ಬಂದ್ರೆ ಸುತ್ತಮುತ್ತಲಿನ ಈ ಪುಣ್ಯಕ್ಷೇತ್ರಗಳನ್ನು ಒಂದೇ ಸಂದರ್ಭದಲ್ಲಿ ನೋಡಬಹುದು. ಈ ರೀತಿಯ ದೇವಸ್ಥಾನಗಳ ಸುತ್ತುವರಿದ ಆಧ್ಯಾತ್ಮಿಕ ವಾತಾವರಣ ಸಾಗರದ ಈ ಪ್ರದೇಶಕ್ಕೆ ತನ್ನದೇ ಆದಂತಹ ವಿಶೇಷತೆಯನ್ನ ನೀಡಿದೆ. ಹಾಗಾಗಿ ಹೊಸ ರಥದ ವಿಶೇಷತೆ, ದತ್ತ ಜಯಂತಿ ಮತ್ತು ರಾಮೋತ್ಸವದ ಸಂಭ್ರಮ, ಶ್ರೀಧರ ಸ್ವಾಮಿಗಳೊಂದಿಗೆ ಬೆಸೆದುಕೊಂಡಿರುವ ಈ ಕ್ಷೇತ್ರದ ಆಧ್ಯಾತ್ಮಿಕ ಹಿನ್ನೆಲೆ ಮತ್ತು ಸುತ್ತಮುತ್ತಲಿರುವಂತಹ ಹಲವು ದೇವಸ್ಥಾನಗಳು ಇವೆಲ್ಲವನ್ನ ಒಟ್ಟಿಗೆ ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಇವತ್ತಿನ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಹಲವಾರು ರೋಚಕವಾದಂಥ ತಮ್ಮ ಅನುಭವಕ್ಕೆ ಬಂದಿರುವಂತಹ ಕಥೆಗಳನ್ನ ಇಲ್ಲಿ ಹೇಳಿದ್ದಾರೆ. ನೀವೆಲ್ಲರೂ ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿ. ನೋಡಿ ಇವತ್ತು ಇಲ್ಲಿ ಅಗ್ರಹಾರದ ದತ್ತ ಮಂದಿರದ ನಮಗೆ ಶ್ರೀಮತಿ ಮಾಧುರಿ ಬಾಪಟ್ ಅಕ್ಕ ಇದ್ದಾರೆ, ದಿನೇಶ್ ಜೋಶಿ ಅವರಿದ್ದಾರೆ, ಚಿದು ಅವರಿದ್ದಾರೆ, ತಿರುಮಲೇಶ್ ಇದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿಯ ಎಲ್ಲ ಆಗುವಗಳನ್ನು ಕೂಡ ನೋಡ್ಕೊಳ್ತಾ ಇರ್ತಕ್ಕಂಥ ನಮ್ಮ ಮೋಹನ್ ಟೈರ್ಸಿಂಗ್ ಜರಿ ಬಾಪಟ್ ಇದ್ದಾರೆ ಮತ್ತು ಗೋಪಿನಾಥ ಬಾಪಟ್. ಬಹುಶಃ ಇವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂದರೆ ಇವರು ಒಳ್ಳೆಯ ಲೇಖಕರು ಕೂಡ ಹೌದು. ಮತ್ತು ಈ ಒಳ್ಳೆಯ ಇತಿಹಾಸಗಳು ಅದನ್ನು ತಿಳ್ಕೊಂಡು ನಮ್ಮ ಪತ್ರಿಕೆಗೂ ಕೂಡ ಬರೀತಾ ಇದ್ದಾರೆ. ಮತ್ತು ವಿಶೇಷವಾಗಿ ಶೈಕ್ಷಣಿಕ ತಜ್ಞರು. ಬಹುಶಃ ಜೋಗದಲ್ಲಿ ಅತ್ಯಂತ ಆ ಕಾಲೇಜಿನ ಪ್ರಾಂಶುಪಾಲರಾಗಿ ಈಗಲೂ ಕೂಡ ಮಕ್ಕಳಿಗೆ ಒಂದು ಫ್ರೀಯಾಗಿ ಇವರು ಮತ್ತು ಪರಮಾತ್ಮ ಒಂದು ಉಚಿತ ಶಿಕ್ಷಣವನ್ನು ಇಂಗ್ಲೀಷ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಜೊತೆ RM ಬಾಪಟ್ರವರು ಇದ್ದಾರೆ. ಮುಕುಂದ್ ಬಾಪಟ್ರವರಂತೂ ಅತ್ಯಂತ ಕ್ರಿಯಾಶೀಲವಾಗಿ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಮತ್ತು ರವೀಂದ್ರ ಅವರು, ಇವರ ತಂದೆ ಮತ್ತು ಇವರ ತಾಯಿಯವರು ಇಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ, ಬಹುಶಃ ಇವರ ತಾಯಿಯಂತೂ ಬಹುಶಃ ಬೆಳಗ್ಗೆ ಎದ್ದು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಮತ್ತು ಸಂಜೆ ಮತ್ತು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇದ್ದು. ಇವತ್ತು ಅದೇ ಇದು ಅವರ ಸಸ್ಯೇಂದ್ರರು ಕೂಡ ಬಂದಿದೆ, ನಾವು ಅದನ್ನು ಕಾಣ್ಬೋದಾಗಿದೆ. ಹಾಗೆ ನಮ್ಮ ಗೋಪಿ ದೀಕ್ಷಿತ್, ಬಹುಶಃ ನಾವು ಅಗ್ರಹಾರ ಅಂದ ತಕ್ಷಣ ನಾವು ತಮಾಷೆ ಮಾಡ್ತಾ ಇರ್ತೀವಿ, ಈ ಅಗ್ರಹಾರದ ದತ್ತ ಮಂದಿರದ ಧರ್ಮಾಧಿಕಾರಿಗಳು ಅಂತೇಳಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಕಸ ಗುಡಿಸೋದಿಂದ ಹಿಡಿದು ಮತ್ತು ಅವರ ಮಾತುಗಳು ನೇರ ಮಾತಿರುತ್ತೆ. ಸೊ ಅದು ಸ್ವಾಭಾವಿಕವಾಗಿ ಕೆಲವರಿಗೆ ಬೇಸರ ಆಗ್ಬೋದು. ಆದರೆ ಇಂಥ ಕೆಲಸಗಳು ಸ್ವಲ್ಪ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಆಗಬೇಕು ಅನ್ನೋದಾದರೆ ಅಂಥ ಮಾತುಗಳು ಆಗಲೇಬೇಕಾಗುತ್ತೆ. ಹಾಗಾದರೆ ಮಾತ್ರ ಕೆಲಸ ಯಶಸ್ವಿ ಆಗುತ್ತೆ. ಗೋಪಿ ದೀಕ್ಷಿತ್ ಅವರಿದ್ದಾರೆ ಹಾಗೂ ರಾಕೇಶ್, ನಮ್ಮ ಜೊತೆ ರಾಕೇಶ್ ಅವರು ಕೂಡ ಇಲ್ಲಿ ನೋಡಿ. ಇವತ್ತು ಸಾಗರ ಇತಿಹಾಸ ಪ್ರಸಿದ್ಧವಾದಂಥ ಅಗ್ರಹಾರದಲ್ಲಿರ್ತಕ್ಕಂಥ ಇವತ್ತು ಇಲ್ಲಿ ಶ್ರೀಧರ ದತ್ತ ಮಂದಿರದಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೀವಿ. ಇವತ್ತು ಗುರುಪೂರ್ಣಿಮೆ ಪ್ರಯುಕ್ತ ಒಂದು ಮಧ್ಯಾಹ್ನ ಸಾವಿರಾರು ಜನಕ್ಕೂ ಹೆಚ್ಚಾಗಿ ಇವತ್ತು ಪ್ರಸಾದ ಭೋಜನ ಇನ್ನೂ ಇಲ್ಲಿ ತನಕ ಕೂಡ ದಾಸೋಹ ನಡೀತಾನೆ ಇದೆ. ಸೊ ಇಲ್ಲಿಯ ಒಂದು ಪ್ರಸಿದ್ಧ ಇತಿಹಾಸ ಬಹಳಷ್ಟು ಜನಕ್ಕೆ ಸಾಗರದಲ್ಲಿದ್ದವರಿಗೆ ಗೊತ್ತಿಲ್ಲ. ಸೊ ಅದನ್ನು ತಿಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಇಲ್ಲಿಯ ಮೋಹನ್ ಟೈರ್ಸ್, ಬಹುಶಃ ಅಲ್ಲಿಯ ಗಿರಿ ಬಾಪಟ್ರವರು ನಿಮಗೆಲ್ಲರೂ ಕೂಡ ಪರಿಚಯ ಇದೆ. ಮತ್ತು ಇವರ ಮನೆತನದ ಅಂದರೆ ಬಾಪಟ್ ಮನೆತನದವರು ಇದಕ್ಕೆ ಭಾಳ ದಿವಸದಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಸರ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಇತಿಹಾಸವನ್ನು ನಮ್ಮ ಜನಕ್ಕೆ ಸಹ ಅವರಿಗೆ ಅರ್ಥ ಅವರಿಗೆ ಸಂಕ್ಷಿಪ್ತ ತಿಳಿಸ್ಕೊಡ್ಬೇಕು ಅಂತ. ನಮಶಾಂತ ದಿವ್ಯಾಯ ಸತ್ಯ ಧರ್ಮ ಸ್ವರೂಪ ಇದು ಶ್ರೀಧರ ಸ್ವಾಮಿಗಳು ಹೇಳಿದ ಹಾಗೆ 2ನೇ ಗಾಣಗಾಪುರ ಆಗುತ್ತೆ, ದೊಡ್ಡ ಕ್ಷೇತ್ರವಾಗಿ ಬೆಳೆಯುತ್ತೆ ಅಂತೇಳಿ 60 ವರ್ಷ ಮುಂಚೆನೇ ನುಡಿದಿದ್ರು. ಶ್ರೀಧರ ಸ್ವಾಮಿಗಳು ಚಾತುರ್ಮಾಸವನ್ನು ಮಾಡಿದ್ದಾರೆ. ಇದು ದೊಡ್ಡ ಕ್ಷೇತ್ರವಾಗಿ ಮರಿ ಆಗತ್ತೆ ಅಂತ ಹೇಳಿದ್ದಾರೆ. ಅದೇ ಥರ ಆಗ್ತಾ ಇದೆ. ಇಲ್ಲಿ ದತ್ತ ಭಾಳ ಜಾಗೃತನಾಗಿದ್ದಾನೆ. ನಾರಾಯಣ ಭಗವಾನವರಿಗೆ ಬೆಳಗ್ಗೆ ಆನೇಕ ಮಾಡಬೇಕಾದ್ರೆ ಅಲ್ಲಿ ಅವರಿಗೆ ಒಂದು ವಿಗ್ರಹವನ್ನು ಅವ್ರ ಕೈಗೆ ಪ್ರತ್ಯಕ್ಷ ಆಗುತ್ತೆ. ಎಲ್ಲಿಂದ ಆಗುತ್ತೆ ಅಂತ ಗೊತ್ತಿಲ್ಲ, ಅದು ಕೆತ್ತಿದ್ದಲ್ಲ, ಉದ್ಭವನೋ ಅಥವಾ ಯಾವ ಯುಗಾಂತರ ಅಂತ ಗೊತ್ತಿಲ್ಲ. ಸ್ವಾಮಿಗಳು ಹೇಳಿದಂಗೆ ಭಾಳ ಹಳೆ ಯುಗದ್ದು ಅಂತ ಹೇಳ್ತಾರೆ. ಇಲ್ಲಿ ನಾರಾಯಣ ಭಗವಾನರು ಅವರ ನಿಮಿತ್ತವಾಗಿ ಅವರನ್ನು ಮಾಡಿ ಒಂದು ಸಣ್ಣದೊಂದು ಸ್ಥಾಪನೆ ಮಾಡಿ ಹೋಗ್ತಾರೆ. ನೆಕ್ಸ್ಟು ಅದಕ್ಕೆ ಶಕ್ತಿ ಕೊಡತಕ್ಕಂಥ ಮುಂದೆ ಅವರು ಯೋಗಿ ಬರ್ತಾರೆ, ಅವರೇ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ. ಅಲ್ಲಿಂದ ಸ್ಥಾಪನೆ ಆಗುತ್ತೆ. ಒಂದು ಹೊತ್ತಿನ ಪೂಜೆ ಆಗ್ತಿರುತ್ತೆ. ನಂತರ ಶ್ರೀಧರ ಸ್ವಾಮಿಗಳು ಈ ಕಡೆ ಬಂದಾಗ ಇಲ್ಲಿ ಈ ದತ್ತನ ಇದನ್ನು ಅವರಿಗೆ ವೈಬ್ರೇಷನ್ನು ಮತ್ತು ಶಕ್ತಿ ಗೊತ್ತಾಗಿ ಇದು ಭಾಳ ಕ್ಷೇತ್ರವಾದ ದೊಡ್ಡ ಕಾರಣಕ್ಕೆ ಸ್ಥಳ ಆಗುತ್ತೆ. ದತ್ತ ಭಾಳ ಜಾಗೃತನಾಗಿದ್ದಾನೆ. ಆದ್ದರಿಂದ ಇದು 3 ಹೊತ್ತು ತ್ರಿಕಾಲ ಪೂಜೆ ಆಗಬೇಕು. ಪ್ರತಿಯೊಂದು ನಿಯಮ ನಿಷ್ಠೆಯಿಂದ ಮಾಡಬೇಕು. ಏನೇನು ಮಾಡಬೇಕು ಅನ್ನೋದು ಎಲ್ಲ ಮಾಡಿ ಅವಾಗ ಒಂದು ಟಿಪ್ಪಣಿ ಹಾಕಿಕೊಡ್ತಾರೆ.
ಪ್ರತಿಯೊಂದು ಹೇಗಾಗಬೇಕು, 7 ದಿವಸ ಗುರುಕ್ಷೇತ್ರ ಇದು ದತ್ತ ಜಯಂತಿ ಆಗಬೇಕು, ದಾಸನವಮಿ ಮತ್ತು ಬೇರೆ ಬೇರೆ ಏನೇನು ಕಾರ್ಯಕ್ರಮಗಳಾಗಬೇಕು, ಮತ್ತು ಯಾವ್ಯಾವ ದಿವಸ ಯಾವ್ಯಾವ ಹಾಡುಗಳು, ಯಾವ್ಯಾವ ಭಜನೆ ತ್ರಿಕಾಲ ಅದು ಸಹ ಹಾಕಿ ಕೊಟ್ಟಿದ್ದಾರೆ. ಅವರು ಉಡುಪರ ಕಾಲದಲ್ಲಿ ಉಡುಪು ಒಂದು ಭಾಳ ವರ್ಷ ಅವರು ಪೂಜೆ ಮಾಡಿದಾರಲ್ಲ, ಅವ್ರು ಹೇಳ್ತಿದ್ರು. ಈಗಲೂ ಅದರ ಪುಸ್ತಕ ನಮ್ಮ ವೈನಿ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು. ಆಮೇಲೆ ಇದು ಬಹಳ ದೊಡ್ಡ ಕ್ಷೇತ್ರ ಮಹಿಮೆ ಆಗಿರ್ತಕ್ಕಂಥದ್ದು. ನಾವು ನಮ್ಮ ತಂದೆಯವರು ಮತ್ತು ಈಗಿನ ಕೆಲವು ವಯಸ್ಸಾದವರು ಇಲ್ಲಿ ಇರ್ತಕ್ಕಂಥವ್ರು ರವೀಂದ್ರ ಮೇಷ್ಟ್ರ ತಾಯಿ ತಂದೆಯವರು ಅಂತ ನೋಡಿರ್ತಕ್ಕಂಥ ವಿಚಾರ ಪ್ರಭಾವತಿಯನ್ನು ಹಳಬರಿದ್ದಾರೆ ಇಲ್ಲಿ. ಅವರಿಗೂ ಗೊತ್ತಿದೆ ಏನಂತಂದರೆ ಇಲ್ಲಿ ಒಂದು 3 ಹೊತ್ತು ಪೂಜೆ ಒಂದು ಆಗಬೇಕಲ್ಲ, 3 ಹೊತ್ತು ಪೂಜೆ ತಪ್ಪದೇ ಆಗಬೇಕು ಅಂತ ಹೇಳಿ ಗುರುಗಳು ಆದೇಶ ಆಗುತ್ತೆ, ಅವರಿಗೆ ಮಾಡಬೇಕು ಅಂತ ಆಗುತ್ತೆ. ಅವಾಗ ಮೇನ್ ನಮ್ಮ ತಂದೆಯ ಅಣ್ಣ ಮೃತ್ಯುಂಜಯ ಭಟ್ ಅಂತ ವಾಸ್ ಫಸ್ಟ್ ಪ್ರಿನ್ಸಿಪಲ್ ಆಫ್ ಇದು ಪ್ರೆಸಿಡೆಂಟ್ ಆಫ್ ಸಾಗರ ಟೌನ್ ಮುನ್ಸಿಪಾಲಿಟಿ. ಅವರನ್ನು ಕರೆಸ್ತಾರೆ. ಕರೆದು ನೋಡಪ್ಪ ಇದು ಬಾಪಟ್ರ ಒಂದು ಇದಕ್ಕೆ ಜವಾಬ್ದಾರಿ ತೊಗೊಳ್ಬೇಕು, ಬಾಪಟ್ ಕುಟುಂಬಕ್ಕೂ ಇದು ನಿಮಗೆ ಭಾಳ ಒಂದು ಸಂಬಂಧ ಇದೆ, ನಿಮಗೆ ಮಾಡ್ತಕ್ಕಂಥ ಭಾಗ್ಯ ಇದೆ, ಹಾಗಾಗಿ ಇದನ್ನು 3 ಹೊತ್ತು ಪೂಜೆ ತಪ್ಪದೆ ನಡೆಸ್ಕೊಂಡು ಹೋಗೋಂಗೆ ಮಾಡ್ಕೋಬೇಕು ಅಂತ ಹೇಳಿ ಒಂದು ಅವರಿಗೆ ಆದೇಶ ಮತ್ತು ಅನುಗ್ರಹ ಕೊಡ್ತಾರೆ. ಆ ಪ್ರಕಾರ ಮೃತ್ಯುಂಜಯ ಭಟ್ರ ಕಾಲದ ತನಕನೂ ಅದನ್ನು ಹಾಗೆ ಮಾಡ್ಕೊಂಬಂದು, ಆ ನಂತರ ಮೃತ್ಯುಂಜಯರ ನಂತರದಲ್ಲಿ ಅವ್ರ ತಮ್ಮ ಹೀಗೆ ಇವತ್ತು ನಮ್ಮ ವೈನಿ ಮಾಧುರಿ ವೈನಿ, ಇವರ ಮಾವ ನನ್ನ ದೊಡ್ಡಪ್ಪ, ಇವರ ಮಾವ ಅಂದರೆ ದತ್ತೋಬರಾಯ ಭಟ್ ಅಂತ ಎಲ್ಲ ಕಂಪ್ಲೀಟ್ ಪುಸ್ತಕ ಪ್ರತಿಯೊಂದು ಲೆಕ್ಕ 60 ವರ್ಷದ ಲೆಕ್ಕನೂ ಇವ್ರ ಮಾವ ಇಟ್ಟಿದ್ದಾರೆ. ಹಾಗಾಗಿ ಆ ನಂತರದಲ್ಲಿ ಈಗ ನಮ್ಮ ಮಾಧುರಿ ವೈನಿಯ ಇದಕ್ಕೆ ಬಂದಿದೆ. ಈಗ ಅವರು ಅಧ್ಯಕ್ಷರಾಗಿ ಇದನ್ನಿಷ್ಟೆಲ್ಲ ನಡೆಸ್ಕೊಂಡು ಹೋಗ್ತಿದ್ದಾರೆ. ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಕೆಲಸ ಇರಲಿ, ನಾವು ಒಂದು ವೇಳೆ ಬೆಂಗಳೂರಿಂದ ಬರೋಕ್ಕಾಗಿದ್ರು, ಸಾಗರದಲ್ಲಿ ಇದ್ರೂ ಬರೋಕ್ಕಾಗಿದ್ರು, ಅವ್ರು ಬೆಂಗಳೂರಿಂದ ಬಂದು ಕಾರ್ಯದಲ್ಲೇ ಪಾಲ್ಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಇನ್ನೊಂದು ಆಗಿರ್ತಕ್ಕಂಥ ಕೆಲವು ವಿಶೇಷವಾದ ಘಟನೆಗಳು ಇಲ್ಲಿ ಪವಾಡಗಳಾಗಿದ್ದು ಅಂತಂದರೆ 1949-50 ಇಸ್ವಿಯಲ್ಲಿ ಶ್ರೀಧರ ಸ್ವಾಮಿಗಳು ಸಡನ್ನಾಗಿ ದತ್ತ ಜಯಂತಿ ಆಚರಣೆಗೆ ಅಂತ ಹೇಳಿ ಬರ್ತಾರೆ. ದತ್ತ ಜಯಂತಿ 7 ದಿವಸ ನಡೀತಿರುತ್ತೆ. 3ನೇ ದಿವಸ ರಾತ್ರಿ ಇದೇ ಪ್ರಭಾವತಿ ಮನೆ ರಾತ್ರಿ ಬಂದು 12 ಗಂಟೆಗೆ ಬಾಲ್ ತಟ್ತಾರೆ. ಬಾಲ್ ತಟ್ಟಿದ್ರೆ ಅವರಿಗೆ ಆಶ್ಚರ್ಯ ಆಗುತ್ತೆ. ಅದೇ ನೋಡಿ ಸ್ವಾಮಿಗಳು 6 ವರ್ಷ ಆಗಿತ್ತು ಅವ್ರು ಬರದೆ, ಸಜ್ಜನಗಡದಿಂದ ಸಡನ್ನಾಗಿ ಬರ್ತಾರೆ. ಈ ಸರಿ ಇಲ್ಲೇ ದತ್ತ ಜಯಂತಿ ಮಾಡಬೇಕು ಅಂತ ಹೇಳಿ ಕಡೆ ನಾನು ಒಂದು ರೂಮ್ ಬಿಟ್ಕೊಡೋ ಅಂತ ಹೇಳ್ತಾರೆ. ರೂಮ್ ಬಿಟ್ಕೊಡ್ತಾರೆ. 3 ಆಯ್ತು, 4 ಆಯ್ತು, 5ನೇ ದಿವಸ ಆ ಸ್ವಾಮಿಗಳು ಬಂದಿದ್ದಾರೆ. 6 ವರ್ಷದಿಂದ ಸಂಚಾರ ಇಲ್ಲಿರ್ತಕ್ಕಂಥ ಶ್ರೀಧರ ಸ್ವಾಮಿಗಳು ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ 15,000 ಜನ ಸೇರ್ತಾರಂತೆ. ಇದು ನಮ್ಮ ಪ್ರತ್ಯಕ್ಷವಾಗಿ ನಮ್ಮ ತಂದೆಯವರು ಇದ್ದು ಹೇಳಿರೋದು. ಅವ್ರ ತಂದೆ ತಾಯಿಗಳು ಇವ್ರ ಅಜ್ಜಂದ್ರು ಎಲ್ಲರೂ ನೋಡಿರತಕ್ಕಂಥ ವಿಚಾರ, ಹಾಗೆಲ್ಲ ವಿಚಾರ. ಆಮೇಲೆ ನಮ್ಮ ಪ್ರೆಸಿಡೆಂಟ್ ಆದಂಥ ನಮ್ಮ ದೊಡ್ಡಪ್ಪ ದತ್ತನ ಹತ್ರ ಏನೊಂದು ಪ್ರಾರ್ಥನೆ ಮಾಡಿ ಪೂಜೆ ನಡೀತಾ ಇದೆ. ಸ್ವಾಮಿಗಳು ಆ ಕಡೆ ಕೂತ್ಕೊಂಡಿದ್ದಾರಂತೆ, ಅಲ್ಲಿ ಬನ್ನಿಕಟ್ಟೆ ಇದೆಯಲ್ಲ ಅಲ್ಲಿ ಕೂತ್ಕೊಂಡಿದ್ದಾರಂತೆ. ಬಂದವರಿಗೆಲ್ಲ ಹಾಕ್ತಾ ಇದ್ದಾರೆ, ಜನ ಬಂದಿದ್ದಾರೆ. ಇವರು ಸಡನ್ ಆಗಿ ಎಲ್ಲ ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಹೇಳ್ತಾರಂತೆ. ಇವರಿಗೆ ಏನು ಪ್ರಸಾದ, ಮಂತ್ರಾಕ್ಷರ ಪ್ರಸಾದನಾ ಊಟ ಏನೋ ಗೊತ್ತಾಗಿಲ್ಲ. ಇವರು ಮೈಕಲ್ಲಿ ಹೇಳಿದ್ದು ನಮ್ಮ ಮೃತ್ಯುಂಜಯರಲ್ಲಿ ಕೇಳ್ತಾ ಇದೆ. ತಕ್ಷಣ ದತ್ತನ ಹತ್ರ ಹೇಳಿದಂತೆ, ದತ್ತ ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ, ಏನು ಕಥೆ ಇದು, ಇಲ್ಲಿ ಮಾಡಿರೋ 100 ಜನರಿಗೆ ಅಡಿಗೆ ಸ್ವಾಮಿಗಳು ಬಂದಿದ್ದಾರೆ ಅಂತ ಹೇಳಿ ಆಗ್ತಾ ಇದೆ, ಏನಿದು ಕಥೆ ಅಂತ ದತ್ತನ ಪ್ರಾರ್ಥನೆ ಮಾಡ್ತಾನೆ. ದತ್ತ ನೀನೇ ನಡೆಸ್ಕೊಳ್ಬೇಕು, ನನಗಂತೂ ಗೊತ್ತಿಲ್ಲ, ಸ್ವಾಮಿಗಳು ಹಿಂಗೆ ಹೇಳ್ತಾ ಇದ್ದಾರೆ ಅಂತೇಳಿ. ಹಂಗೆ ಸ್ವಾಮಿಗಳ ಹತ್ರ ಹೋದಂತೆ. ಸ್ವಾಮಿಗಳ ಹತ್ರ ಹೋದ ತಕ್ಷಣ ಏನು ಕೇಳಿದೆವು ದತ್ತನ ಹತ್ರ ಅಂದ್ರಂತೆ. ಅತ್ತ ಸ್ವಾಮಿಗಳಿಗೂ ಗೊತ್ತಿಲ್ಲ, ಏನೋ ದತ್ತನ ಹತ್ರ ಕೇಳಿಲ್ಲ ಅಂತ ಗೊತ್ತಾಗಿದೆ ಅಷ್ಟೇ. ಇಲ್ಲ ನೀವು ಹಿಂಗೆ ಹೇಳಿದಲ್ಲ, ನಾನೇನು ಹೇಳಿದ್ದ ಅಂದ್ರಂತೆ. ಈಗ ಹೇಳಿದಿಲ್ಲ ಗುರುಗಳೇ, ನೀವು ಎಲ್ಲ ಪ್ರಸಾದ ಭೋಜನ ಮಾಡಬೇಕು ಅಂತ. ಹೌದಾ ಅಂತ ತಕ್ಷಣ ಅಂತರ್ಮುಖಿ ಆಗ್ತಿದ್ರು. ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥವ್ರು. ತಕ್ಷಣ ಯಾಕೆ ಈಗ ನೋಡಿದೆ ಅಂತ ವಾಗ್ದೇವಿ ನುಡಿಸಿದ್ಲು. ಓಹೋ, ಇದು ವಾಗ್ದೇವಿ ಆಟ, ವಾಗ್ದೇವಿ ನುಡಿಸಿದ ಕಣ, ಏನು ಮಾಡೋದು, ನಮಗೆಲ್ಲ ಇಲ್ಲಿ ಹಿಂಸೆ ಕೊಡೋರೆ ಜಾಸ್ತಿ ದೇವನ ದೇವತೆಗಳು ಅಂತ ಹೇಳಿದಂತೆ. ಆಮೇಲೆ ವಾಗ್ದೇವಿ ಕೇಳಿದಂತೆ ಏನು ಮಾಡಬೇಕಂತ. ಅಶರೀರ ರವಾಣೆಯಲ್ಲಿ ಕೇಳ್ತಾ ಇದ್ದಾರೆ. ವಾಗ್ದೇವಿ ಹೇಳಿದಂತೆ, ನುಡಿಯೋದು ಮಾತ್ರ ನನ್ನ ಕೆಲಸ, ಅನ್ನ ಕೊಡೋದು ಅನ್ನಪೂರ್ಣೆ ಕೇಳುವಂತೆ. ಎಲ್ಲಿ ಆಯಿತು. ತಕ್ಷಣ ಒಂದು ಶಾಲೆ ಹಿಡ್ಕೊಂಡಿದಂತೆ. ನಮ್ಮ ತಂದೆಯವರೇ ಅವತ್ತು ಅಲ್ಲಿ ವಾಲಂಟಿಯರ್ ಆಗಿದ್ದರು. ಶಾಲೆ ಹಿಡ್ಕೊತಮ್ಮ ಅಂದಂತೆ. ಶಾಲೆ ಹಿಡ್ಕೊಂಡು ಹೊರಗಡೆ ಒಂದು 50-100 ಜನರಿಗೆ ಅಡುಗೆ ಮಾಡಿದ್ರು. ಒಂದು ತಟ್ಟಿ ರೂಮ್ನಲ್ಲಿ ಹೋಗಿ ಒಂದು ಶಾಲು ಹೊರಗೆ ಇಟ್ಕೊಂಡಿದ್ರು, ಭಾಳ ಹಾಕಿದಂತೆ. ಇವರೆಲ್ಲ ತಟ್ಟಿಗೆ ಕೇಳ್ತಾ ಇದ್ದಾರೆ ಏನು ಹೇಳ್ತಾರೆ ಅಂತ. ನೋಡು ಅನ್ನಪೂರ್ಣೇಶ್ವರಿ, ನನಗೆ ಭಾಳ ಹಿಂಸೆ ಕೊಡ್ತಾ ಇದ್ದಾರೆ ನೀವೆಲ್ಲ ಸೇರಿಕೊಂಡು. ವಾಗ್ದೇವಿ ಹಿಂಗೆ ಹೇಳ್ತಾ ಇದ್ದಾರೆ. ಕೇಳಿದ್ರೆ ಅನ್ನಪೂರ್ಣೇಶ್ವರಿ ಕೇಳೋ, ಅನ್ನ ಕೊಡೋ ಅಂತ ಹೇಳ್ತಿದ್ದಾರೆ. ಈಗ ನೀನು ಏನಾದ್ರು ಮಾಡಿ ನನ್ನ ಮರ್ಯಾದೆ ಉಳಿಸ್ಕೊಡ್ಬೇಕು ಅಂತ ಹೇಳಿದಂತೆ. ಅವಳು ಏನೋ ಅಶರೀರವಾಣಿ ಆಯಿತು ಅಂತಂದು ಧನ್ಯನಾದೆ ಅಂತ ಹೇಳಿದಂತೆ. ಇದೆಲ್ಲ ನಮ್ಮ ತಂದೆಯವರು ಹೇಳಿರ್ತಕ್ಕಂಥದ್ದು ಪ್ರತಿಯೊಂದು ಆಗ ಆಗೋದಿದೆ. ಆಮೇಲೆ ಆ ಶಾಲೆ ತಂದು ಮುಚ್ಚೋದ್ರ ಮೇಲೆ ಅದು ಅನ್ನದ ರಾಶಿ ಮೇಲೆ ಮುಚ್ಚಿದ್ರು. ಅನ್ನಪೂರ್ಣೇಶ್ವರನ ಒಪ್ಪಿದ್ದಾಳೆ, ವಾಗ್ದೇವಿ ಮುಚ್ಚಿದ್ದಾಳೆ. ಎಲ್ಲ ಭೋಜನ ಸ್ವೀಕಾರ ಮಾಡ್ಕೊಂಡು ಹೋಗಿದೆ ಅಂತ. ಎಲ್ಲಿದೆ? ತಕ್ಷಣ ಅವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ರು. ತಕ್ಷಣ ಮುನ್ಸಿಪಾಲಿಟಿ ಟ್ರ್ಯಾಕ್ಟರ್ಗೆ ಹೇಳಿದ್ರು, ಇಲ್ಲಿಂದ ಹಿಡಿದು ಅಲ್ಲಿವರೆಗೆ ಎಲ್ಲ ರಸ್ತೆ ಮೇಲೆಲ್ಲ ನೀರು ಬಿಟ್ಟರು. ಎಲ್ಲ ಹಳ್ಳಿಗೆ ಹೋಗಿ ಸೈಕಲ್ಲು ಗಾಡಿಗೆಲ್ಲದೆ ಬಾಳೆ ಎಲೆ ಒಂದು ಊಟ ಮಾಡೋಕ್ಕೆ ಒಂದು ಕುದುಳಕ್ಕಂತೆ. ಬಾಳೆ ಎಲೆ ಬೇಕಾ ಊಟ ಮಾಡಲಿಕ್ಕೆ? ರಸ್ತೆ ಮೇಲೆ ಬಾಳೆ ಎಲೆ ಹಾಕಿದ್ರು, ಕುದುಳಿದ್ರು. ಮಧ್ಯಾಹ್ನ 1 ಗಂಟೆ ಶುರು ಆಗಿರೋದು, ಬೆಳಗ್ಗೆ 4 ಗಂಟೆ ತನಕ ನಡೆದಿದೆ.
ಊಟ ಮಾಡಿ ಇಲ್ಲಿ ಊಟ ಮಾಡ್ಕೊಂಡು ಹೋದವರು ಮತ್ತೆ ಮನೆ ಹೋಗಿ ಎಫ್ಸಿ ಅವ್ರನ್ನ ಸಾಯಂಕಾಲದ ಮೇಲೆ ಇಲ್ಲಿ ಮೃಷ್ಟಾನ್ನ ಭೋಜನ ಆಗ್ತದೆ ಹೊರಗೆ ಹೋಗ್ರಿ ಅಂತ ಓಡಿಸಿ ಸಾಧಾರಣ 25,000 ಜನರಿಗೆ ಊಟ ಆಗಿದೆ ಅಂತ 4 ಗಂಟೆ ತನಕ ಬೆಳಿಗ್ಗೆ. ಸ್ವಾಮಿಗಳು ಮಾತ್ರ ಆ ಜಾಗದ ಕೂತ್ಕೊಂಡಿದ್ದ ಹೇಳಿಲ್ಲ. 4 ಗಂಟೆ ಮೇಲೆ ಬೆಳಿಗ್ಗೆ ಕೇಳಿದಂತೆ, ತಮ್ಮ ನನಗೆ ಏನಾದ್ರು ಉಳಿಸಿದ್ರು ನೋಡು ಅಂತ ತಮಾಷೆ ಮಾಡೋದು. ಅವರು ಎಲ್ಲವೂ ಸೃಷ್ಟಿ ಮಾಡ್ತಕ್ಕಂಥ ಏನೋ ಪಂಚಭೂತಾತ್ಮಕ್ಕೂ ಅತೀತವಾದತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾವು ಬಗ್ಗೆ ಇಲ್ಲ ಅದು ಹೇಳಿದ ವಿಚಾರ. ಅವಾಗ ನೋಡ್ರಿ ಅಂತ ಶಾಲೆ ಎತ್ಬೋದ ಅಂತ ಹೇಳಿದ್ರೆ, ಶಾಲೆ ತೆಗೀರಿ ಅಂತ 100 ಜನರಿಗೆ ಏನು ಮಾಡಿದಿರ್ತಾರ ಅಷ್ಟೇ ಓದಿತ್ತಂತೆ. ಆಮೇಲೆ ಹೇಳಿದಂತೆ ಎಲ್ಲ ಬಿಸಿಕರಿ ಕಳೆದ್ಬಿಟ್ಟು ಗಣಪತಿ ದೇವಸ್ಥಾನದ ಭಾಗದಲ್ಲಿ 2 ಸಾಲಲ್ಲಿ ಬಡಿಸ್ರಿ ಅಂತೆ. 2 ಸಾಲಲ್ಲಿ ಕರೆಕ್ಟ್ 100 ಜನ ಭಿಕ್ಷುಕರು ಸಿಕ್ಕರು, 100 ಜನರಿಗೆ ಊಟ ಆಯ್ತು. ಇದು ನಡೆದಿರ್ತಕ್ಕಂಥ ಕತೆ ನಮ್ಮ ತಂದೆಯವರು 100 ಜನ ಹೇಳಿರ್ತಕ್ಕಂಥ ಕತೆ ಇದು. ಇದು ವ್ಯತ್ಯಾಸಗಳು ಇದೆಯೋ ಇತ್ತು ನಮ್ಗೆ ಗೊತ್ತಿಲ್ಲ. ನಮ್ಮ ತಂದೆಯವರು ಹೇಳಿದ್ದು ಅವ್ರು ಇದ್ದದ್ದು ಅವ್ರದ್ದು ಹಾಗೆ ಕತೆ ಇದೆ. ವಿಶೇಷವಾದದ್ದು ಅಂದರೆ ಇದೇ ದತ್ತ ಜಯಂತಿ ನಡೆಯೋ ಟೈಮಲ್ಲಿ ಅಷ್ಟಕ್ಕೆ ಮಹಾರಾಜರು ಅಂತಿದ್ರು. ಅವ್ರ ಜೊತೆಗೆ ಅವರು ಇರ್ತಿದ್ರು. ಅವ್ರು ಏನಾದ್ರು ಭಾಳ ಜನ ಸಂದರಿ ಭಾಳ ಜಾಸ್ತಿ ಆಯ್ತು ಅಂತಂದರೆ ಅವ್ರು ಕೇಳಕ್ಕೆ ಉತ್ತರ ಹಾಕೋಕ್ಕೆ ಆಗ್ತಿಲ್ಲ ಅಂದರೆ ಒಂದು ಅಷ್ಟಕ್ಕೆ ಮಹಾರಾಜರಿಗೆ ಮತ್ತು ಗೋಡ್ಸೆ ಮಹಾರಾಜರು ಗೋಡ್ಸೆ ಅವರಿಗೆ ತಟ್ಟೆಯಲ್ಲಿ ನೀರು ಬಿಟ್ಟು ನೋಡ ಇವರು ಅಂತ ಹೇಳಕ್ಕೆ ಶುರು ಮಾಡ್ತಿದ್ರು. ಅವರಿಗೆ ಎಲ್ಲ ಟಿ ವಿ ಕಣ್ಣ ಕಾಣ ಶುರು ಆಗ್ತಿತ್ತು. ಆವಾಗ ಅಷ್ಟಕ್ಕೆ ಮಹಾರಾಜರು ಬಂದಂತೆ ಸ್ವಾಮಿಗಳ ಮಧ್ಯಾಹ್ನ ದರ್ಶನ ಬಂದು ಬಂದು 2 ಸಹ ಮಾಡಿಕೊಂಡು ನಾನು ನಾಳೆ ಗಾಣಗಾಪುರಕ್ಕೆ ಹೋಗೋದು. ನಾನು ಭಾಳ ವರ್ಷದಿಂದ ನಾನು ಗಾಣಗಾಪುರದಲ್ಲೇ ನಾನು ದತ್ತ ಜಯಂತಿಯನ್ನು ಸ್ವೇರ್ತಾ ಹೋಗಬೇಕು ಅಂತ ಹೇಳಿದಂತೆ. ಬೇಡ ಇವತ್ತು ಉಳಿಯ ಅಂದ್ರಂತೆ. ಸುಮ್ಮನೆ ಅದು ಹೊತ್ತು ಬೆಳಗ್ಗೆ ಕೇಳಿದಂತೆ ಅಷ್ಟಕ್ಕೆ ಮಹಾರಾಜರು, ಬೇಡ ಉಳಿಯ ನೀನು ಅವತ್ತೆ ಅಂದ್ರಂತೆ. ಇಲ್ಲ ನಾನು ನಿಯಮ ಇದೆ ನಂದು, ನಾನು ಹೋಗಲೇಬೇಕು ಅಂದ್ರಂತೆ. ಅಲ್ಲ ಕಣ ನೀನು ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ, ಉಳಿ ಅಂತ ಹೇಳ್ತಿದ್ದೀನಲ್ಲ, ನೀವು ಒಂದು ಕೆಲಸ ಮಾಡು, ನಾನು ಬೆಳಗ್ಗೆ ಹೇಳ್ತೀನಿ ನಿನಗೆ, ಬೆಳಗ್ಗೆ 3 ಗಂಟೆಗೆ ನೀನು ಬಾ ನೀನು ಅಂದ್ರಂತೆ. ಬೆಳಗ್ಗೆ ನೀನು ಸ್ನಾನ ಮಾಡಿಕೊಂಡು ವರದಾನದಿಂದ ಸ್ನಾನ ಮಾಡ್ಕೊಂಡು ಇಲ್ಲಿ ಬಾ ಅಂದ್ರಂತೆ. 3 ಗಂಟೆಗೆ ಬಂದರು ಅವರು. ಸ್ವಾಮಿಗಳು ಇದ್ದರು. ಅಷ್ಟಕ್ಕೆ ಮಹಾರಾಜರು ಹಿಂಗೆ ಬಂತು ಇದೇ ಜಾಗದಲ್ಲಿ. ಬತ್ತಿದ್ದಂಗೆ ಗಾಣಗಾಪುರ ದತ್ತ ಹತ್ರ ಪ್ರತ್ಯಕ್ಷ ಆಗ್ಬಿಟ್ಟಂತೆ. ಪ್ರತ್ಯಕ್ಷ ಆದ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಅವರಿಗೆ ಒಂದ್ಸರಿ ವಿಸ್ಮಯ ಆಗಿಬಿಟ್ಟು ಅವರು ಇದರಿಂದೇನೆ ಇರಲಿಲ್ಲ, ಸಬ್ಕಾನ್ಷಿಯಸ್ಸಿಗೆ ಹೋಗಿದ್ರು ಇಬ್ಬರು. ಆಮೇಲೆ ಮತ್ತೆ ಬಂದು ಪ್ರತ್ಯಕ್ಷ ದತ್ತ ಬಂದಿದ್ದಾನಲ್ಲ, ಗಾಣಗಾಪುರ ದತ್ತ ಬಂದಿದ್ದ ಅಂತ ಹೇಳಿದಂತೆ. ಸ್ವಾಮಿಗಳು ತಪ್ಪಾಯಿತು, ನಾನು ನಿಮ್ಗೆ ಏನೋ ಅಂತ ತಿಳ್ಕೊಂಡಿದ್ದೆ, ನಾನು ದಯವಿಟ್ಟು ಕ್ಷಮಿಸ್ರಿ, ನಾನು ಇನ್ನು ಎಲ್ಲೂ ಹೋಗಲ್ಲ, ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ರಂತೆ. ಇದು ನಡೆದಿರೋ ಕಥೆ ಇದು. ಅದಲ್ಲದೇ ಈ ಇದರೊಳಗೆ ಒಂದು 300-350 ಅಡಿ ಕೆಳಗಡೆ ಒಬ್ಬನು ಯೋಗಿ ಇದ್ದಾರೆ. ಅಲ್ಲಿ ಒಂದು ಬಾವಿ ಇದೆ ಅಂತಿದ್ರು ಕೆಳಗಡೆ. ಆ ಬಾವಿಯ ನೀರನ್ನು ಸೇವಿಸ್ಕೊಂಡು ಉಪವಾಸ ಮಾಡ್ಕೊಂಡು ಇದ್ದಾರೆ, ಯುಗಾಂತರದೇ ಇದ್ದಾರೆ ಅಂತ ಸುದ್ದಿ ಅದು ಹೇಳಿದ್ದೆ ಉಂಟು ಇವಾಗ. ಆಮೇಲೆ ದತ್ತ ಜಯಂತಿ ಟೈಮಲ್ಲಿ ನಾನೇ ನೋಡಿದ್ದೇನೆ, ಒಂದು 2 ವರ್ಷ 3 ವರ್ಷಕ್ಕೆ ಒಂದ್ಸರಿ ಇದ್ರ ಮೇಲಿಂದ ಇದು ಬೀಳುತ್ತೆ, ಏನೋ ಅಮೃತ ಬೀಳುತ್ತೆ. ಸ್ವಾಮಿಗಳು ಇದ್ದಾಗ ನಂತರ ನಾವು ನೋಡಿದ್ವಿ, ಬೆಳಗ್ಗಿನ ಏನೋ ಕಾಕರಾತ್ರಿ ಟೈಮಲ್ಲಿ ಬೀಳುತ್ತೆ. ಅದು ಸಹ ನಾವು ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಇದು. ಹಾಗಾಗಿ ಇದು ಭಾಳ ದೊಡ್ಡ, ಎಲ್ಲಿ ದತ್ತ ಇದ್ದಾನೋ ಅಲ್ಲಿ ಔದುಂಬರಿ ಇರಲೇಬೇಕು, ಎಲ್ಲ ಔದುಂಬರಿ ಇರುತ್ತೋ ದತ್ತ ಇರ್ತಾನೆ. ಹಾಗಾಗಿ ಇದಕ್ಕಿಷ್ಟು ಮಹಾತ್ಮೆ ಇದು ತುಂಬ ಸ್ಥಳ ಮಹಾತ್ಮೆ ಹಿಂಗಿದೆ. ಹಾಗಾಗಿ ಇವರೆಲ್ಲ ಸೇರಿಕೊಂಡು ಇವನು ಈಗ ಮೊನ್ನೆ ಇತ್ತೀಚೆಗೆ ಆಗಿರೋ ಒಂದು ಪವಾಡ ನಮ್ಮ ತಿರುಮಲೇಶ ಬನ್ನಿ ಇವರು ಒಂದು ಪ್ರಸ್ತಾಪ ಮಾಡಿದ್ರು, ಒಂದು ವ್ರತ ಮಾಡಬೇಕು ಅಂತ ಹೇಳಿ. ಅದು ಹೆಂಗಾಯ್ತು ಏನಾಯ್ತು ಅನ್ನೋದು ಗೊತ್ತಿಲ್ಲ. ಅದು ಸ್ವಾಮಿಗಳು ಇವರ ಮುಖಾಂತರ ಈ ಒಂದು ಭಕ್ತನ ಮುಖಾಂತರ ಅದನ್ನು ನಡೆಸ್ಕೊಟ್ರು. ಇನ್ನು ಅವ್ರು ಮಾಡಿ 1 ವರ್ಷ ಆಗತ್ತೆ ಅಂತ ಮಾಡಿದ್ವಿ. 8-7ನೇ ತಿಂಗಳಿಗೆ ಆಗಲ್ಲ ರಥ ರೆಡಿಯಾಗಿ ಇವತ್ತು ಆ ರಥ ಗುರುಗಳು ಆಗುತ್ತವ ಆಸೀನರಾಗಿ ರಥದಲ್ಲಿ ಸಂಚಾರ ಮಾಡಲಿದ್ದಾರೆ ಗುರುಗಳು. ಅದೊಂದು ಬಹಳ ಎಲ್ಲರಿಗೂ ಸಂತೋಷ ಮತ್ತು ಅಭೂತಪೂರ್ವ ಒಂದು ಘಟನೆ, ಇವತ್ತಿನ ಘಟನೆ ಇವತ್ತು ಆಗ್ತಿರೋದು. ಹಾಗೆ ಇನ್ನೂ ಹೇಳ್ತಾ ಹೋದ್ರೆ ತುಂಬ ಇದೆ ಔದುಂಬರದ ಬಗ್ಗೆ. ಆಮೇಲೆ ಇಲ್ಲಿ ಗಾಣಗಾಪುರದಲ್ಲಿ ಬೆಳಗ್ಗೆ ಪೂಜೆ ಆಗಿದೆ, ಕಾಕಡ ಆರತಿ ಇಲ್ಲಿ ಕೇಳ್ತಿತ್ತಂತೆ. ಇದು ಸಹ ಇಲ್ಲೆಲ್ಲ ಇದ್ದವರು ಕೇಳಿದ್ವಿ, ನಮ್ಮ ಮೈನಿಗೆ ಗೊತ್ತಿದೆ, ಇವರ ಹತ್ರ ಹೇಳ್ತಿದ್ರು, ನಾವು ನಮ್ಮ ತಂದೆಯವರು ಹೇಳ್ತಿದ್ರು. ಗಾಣಗಾಪುರದಲ್ಲಿ ಬೆಳಗ್ಗೆ ಕರೆಕ್ಟ್ 4 ಗಂಟೆಗೆ ಆಗ್ತಿರ್ತಕ್ಕಂಥ ಘಟನೆ ಡಂಬರು ಇಲ್ಲಿ ನೋಡು ಇಲ್ಲಿ ಆಗ್ತಿದೆ ನೋಡು ಅಂತ ಹೇಳಿದ್ರು. ಅಂದರೆ ಇಲ್ಲಿಂದ ಗಾಣಗಾಪುರಕ್ಕೆ ಕನೆಕ್ಷನ್ ಇದೆ ಅಂತ ಗುರುಗಳು ಹೇಳಿದ್ದಾರೆ. ಹಾಗೆ ಅದ್ಭುತಗಳು ನಮ್ಗೆ ಗೊತ್ತಾಗಲ್ಲ, ಇವೆಲ್ಲ ಪಂಚಭೂತಕ್ಕೆ ಅತೀತವಾಗಿರ್ತಕ್ಕಂಥ ವಿಚಾರ. ಕಾಣುವುದೆಲ್ಲ ಸುಳ್ಳು, ಕಾಣದಿರೋದು ಸತ್ಯ ಇದೆ. ಆ ಸತ್ಯವೇ ಶ್ರೀಧರ ಸ್ವಾಮಿಗಳು ಅಥವಾ ಯಾವುದೇ ಮಹಾತ್ಮರು ಅಂತ. ಹಗಲು ಇರಳು ಗೋಪಿ ವೀರಮಠರು ಮುಕುಂದ ಮಹಾಪಟ್ಟರು ಇವರು ತುಂಬ ತನುಮನ ಧನ 3 ಯಾವುದೂ ಇಲ್ಲ ಮತ್ತು ಭಕ್ತಿಪೂರ್ವಕವಾಗಿ ಅವಿಚ್ಛಿನ್ನವಾಗಿ ಕೆಲಸ ಮಾಡಿ ಮುಗಿಸಿದ್ದಾರೆ. ಅದು ನಮಗೆ ಭಾಳ ಒಂದು ಹೆಮ್ಮೆ ತಂದಿದೆ. ಗುರುಗಳಿಗೆ ತುಂಬ ಪ್ರೀತಿಯಾಗಿರ್ತಕ್ಕಂಥ ಒಂದು ಕೆಲಸ, ಸಾರ್ಥಕ ಜೀವನದಲ್ಲಿ ಸಾರ್ಥಕ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅವರೆಲ್ಲ ನಾವು ಹೇಳೋದಲ್ಲ, ನಿಮಗೆ ಗೊತ್ತಿದೆ. ಗೋಪಿ ಮುಕುಂದ ಅವರೆಲ್ಲ ನಾವು
ಕೆಲಸ ಮಾಡಿಸ್ಕೊಳ್ತೀವಿ, ನಾವು ಹೋಗ್ತಿರ್ತೀವಿ. ಆದರೆ ಅವ್ರ ಕೆಲಸ ಯಾರಿಗೂ ಅಷ್ಟು ದೂರ ಮಾಡಲಿಕ್ಕಾಗಲ್ಲ. ಅವರು ಅದು ಗುರುಗಳೇ ಅವರನ್ನು ಗೌರವಿಸಿ ಗುರುಗಳೇ ಅವರಿಗೆ ಆಶೀರ್ವಾದ ಕೊಡ್ತಾರೆ ಅಷ್ಟೇ. ನಾವು ಅದನ್ನು ಬಾಯಲ್ಲಿ ಹೇಳಿ ಉತ್ಪ್ರೇಕ್ಷೆ ಆಗುತ್ತೆ ಹೇಳಿದರೆ. ಹಾಗೆ ಎಲ್ಲರೂ ಮಾಡಿದ್ದಾರೆ. ನಮ್ಮ ಜೋಶಿಯವರು ಸಹ ಸದಾ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಜೇಡಿಗೆ ಕಟಿಬದ್ಧವಾಗಿ ನಿಂತಿರ್ತಾರೆ. ಯಾಕಂದರೆ ಅವರು ಮಾತೆತ್ತಿದ್ದು ರಮಶಾಂತಿಯನ್ನೇ ಶುರು ಮಾಡೋದು. ಅಲ್ಲೇ ಗೊತ್ತಾಗುತ್ತೆ ಅದು ನಂಬರು, ಸ್ವಾಮಿಗಳ ನಂಬರು, ಇವ್ರ ನಂಬರು ಡೈಲ್ ಮಾಡಿದ್ರೆ ಹೋಗುತ್ತೆ ಅಂತ ಅಷ್ಟೇ. ಬಹಳ ವಿಶೇಷ ಅಂತಂದರೆ ಎಲ್ಲ ನೀವು ರಾಜ್ಯಗಳಲ್ಲಿ ಯಾವುದೇ ಸಾಕಷ್ಟು ದೇವಸ್ಥಾನಗಳನ್ನು ನೋಡ್ಬೋದು. ಆ ಎಲ್ಲ ದೇವಸ್ಥಾನಗಳಿಗೂ ಪುರುಷರೇ ಅಧ್ಯಕ್ಷ ಆಗಿರ್ತಾರೆ. ಇಲ್ಲಿ ಅಗ್ರಹಾರದ ದತ್ತ ಮಂದಿರಿಗೆ ಈ ಅಕ್ಕ ಅಧ್ಯಕ್ಷ ಆಗಿದ್ದಾರೆ. ಸೊ ಅವರ ಅನುಭವ ಮತ್ತು ಇಲ್ಲಿದು ಏನು ಹೇಳ್ತಾರೆ ಅಂತ ನಾವು ಕೇಳೋಣ. ಗುರುಗಳ ಇದಕ್ಕೆ ನಾವು ಸ್ತ್ರೀ ಪುರುಷರು ಅಂತ ನಾವು ಭೇದ ಭಾವ ಮಾಡ್ಬೋದು, ಆದರೆ ಗುರುಗಳ ಇದರಲ್ಲಿ ಆ ಭೇದ ಭಾವ ಇಲ್ಲ ಅನಿಸುತ್ತೆ. ಯಾಕಂದರೆ ನನ್ನ ಮನಸ್ಸಲ್ಲಿ ನನಗೆ ವರದಹಳ್ಳಿಗೆ ಹೋಗಿ ಅಲ್ಲಿ ಸೇವೆ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಮೊದಲಿಂದನೂ ನಾನು ಯಾವಾಗ ಆಗ್ತಿತ್ತೋ ಅಲ್ಲಿ ಹೋಗಿ ಮಾಡ್ತಿದ್ದೆ. ಆಮೇಲೆ ನನಗೆ ಒಂದ್ಸಲ ಗುರುಗಳು ಹೇಳಿದ್ರು, ನೀನು ಅಲ್ಲಿ ತನಕ ಯಾಕೆ ಹೋಗ್ತೀಯ, ಇಲ್ಲಿ ದತ್ತ ಮಂದಿರದಲ್ಲಿ ನಾನೇ ಇದ್ದೀನಿ, ಇಲ್ಲಿಗೆ ಬಾ, ನೀನು ಇಲ್ಲಿಗೆ ನಿನಗೇನಾಗುತ್ತೋ ಅಷ್ಟು ಮಾಡು ಅಂತ. ಹಾಗಾಗಿ ಆವಾಗಿಂದ ನನಗೆ ಯಾವಾಗ ನನಗೆ ಆಗುತ್ತೋ ಆವಾಗ ದತ್ತ ಮಂದಿರಕ್ಕೆ ಬರದೇ ಇರೋದಿಲ್ಲ. ದತ್ತ ಮಂದಿರದಲ್ಲಿ ಬಂದರೆ ಸಿಗುವ ಸಮಾಧಾನ ನಿಮಗೆ ಇಲ್ಲಿ ಔದುಂಬರ ಕಟ್ಟೆಯಲ್ಲಿ ಕೂತ್ರೆ ಎಷ್ಟು ಸಮಾಧಾನವಾಗಿ ಸಿಗುತ್ತೆ ಅಂದರೆ ಅದು ಗುರುಗಳ ಕೃಪೆ. ಹಾಗಾಗಿ ಇಲ್ಲಿ ಬರುವ ಜನರನ್ನು ನೋಡಿದ್ರೂ ಗೊತ್ತಾಗುತ್ತೆ. ಇಲ್ಲಿ ಬಂದರೆ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಇಲ್ಲಿಯ ಈ ಪರಿಸರ, ಈ ವಾತಾವರಣವೇ ಇಷ್ಟು ಚೆನ್ನಾಗಿದೆ, ಶುದ್ಧವಾಗಿದೆ ಅಂದರೆ ಎಲ್ಲರೂ ಕಾಕಡಾರ್ತಿಗೆ ಇದಕ್ಕೆ ದತ್ತ ಜಯಂತಿ ಸಪ್ತಾಹದಲ್ಲಿ 100 ಜನ ಮಹಿಳೆಯರು ಬೆಳಿಗ್ಗೆ ಬಂದು ಕಾಕಡಾರ್ತಿ ಭಜನೆಗಳನ್ನು, ಹಾಡುಗಳನ್ನು, ಆರತಿಯನ್ನು ಮಾಡಿ ಹೋಗ್ತಾರೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ತುಂಬ ಸುಂದರವಾಗಿ ನಡೆಯುತ್ತೆ. ಅದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ತಯಾರಿರ್ತಾರೆ. ನೋಡಿ, ಇವತ್ತಿನ ದಿವಸ ಸುಮಾರು 10 ಲಕ್ಷ ರೂಪಾಯಿದು ಬಾಂಡುಗಳೇ ಇಲ್ಲಿ ರಥ ಇವತ್ತಿನ ದಿವಸ ನೂತನ ರಥ ಇವತ್ತಿನ ದಿವಸ ಆಗಲೇ ಬೆಳಗ್ಗೆ ಆಯಿತು, ಉದ್ಘಾಟನೆ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಎಲ್ಲ ಕಮಿಟಿಯವರು ಮತ್ತು ಭಕ್ತಾದಿಗಳು ಕೊಟ್ಟಿರ್ತಾರೆ. ಆದರೆ ಮೂಲವಾಗಿ ಯಾರಿಗೂ ಒಬ್ಬರಿಗೆ ಇದು ಯೋಚನೆ ಬರುತ್ತೆ. ಆ ಯೋಚನೆ ಬರುತ್ತೆ, ಅವ್ರ ಜೊತೆ ಆಮೇಲೆ ತಂಡವಾಗಿ ಸೇರಿಕೊಳ್ತಾರೆ. ಆ ಥರ ಯೋಚನೆ ಬಂದಿದ್ದು ಹೇಗೆ ಏನು ಅನ್ನೋದನ್ನು ನಮ್ಮ ಜೊತೆ ಚಿದು ಮತ್ತು ಗೋಪಿ ಮತ್ತು ತಿರುಮಲೇಶ್ ಇದ್ದಾರೆ. ದಯಮಾಡಿ ಅವರನ್ನು ಸ್ವಲ್ಪ ಅದನ್ನು ಹೇಳಬೇಕು. ಯಾವುದೇ ಒಬ್ಬ ಮನುಷ್ಯನಿಗೆ ಏನೇ ಯೋಚನೆ ಬರುವುದು ಅಥವಾ ಏನೇ ಇಂಟ್ಯೂಷನ್ಸ್ ಅಥವಾ ಏನೇ ಇನೋವೇಷನ್ಸ್ ಆಗಿರ್ಬೋದು, ಅದು ಒಂದು ಪೂರ್ವಜನ್ಮದ ಅವನ ಪ್ರಾರಬ್ಧ ಕರ್ಮಗಳ ಮೇಲೆ ಮಾತ್ರ ಈ ಜನ್ಮದಲ್ಲೇ ಅದು ಖಂಡಿತ ಪ್ರಭಾವ ಬೀರುತ್ತೆ. ಹಾಗೆ ಒಂದು ದಿವಸ ನಾವು ಈ ನಾರ್ಮಲ್ ರಥ ಥರ ಇರೋ ಒಂದು ಸಣ್ಣ ಗಾಡಿನ ಪ್ರತಿ ವರ್ಷದ ಅದನ್ನೇ ಗುರುಗಳ ಮೆರವಣಿಗೆಯನ್ನು ಮಾಡ್ತಾ ಇದ್ವಿ. ಒಂದು ಸಲ ಹಾಗೆ ಒಂದು ಯೋಚನೆ ಬಂತು. ತಕ್ಷಣ ನಾವಿಬ್ಬರು ಹಿಂಗೆ ಡಿಸ್ಕಸ್ ಮಾಡಿದ್ವಿ ಅಲ್ಲೇ, ಯಾಕೆ ಒಂದು ರಥವನ್ನು ಮಾಡಿಸ್ಬಾರ್ದು ನಾವು. ಹೌದು, ಗಂತಿಯವ್ರು ಮಾಡಿಸಿದ್ದಾರೆ ಆಲ್ರೆಡಿ, ಗಣಪತಿ ದೇವಸ್ಥಾನದಲ್ಲಿ ಅದನ್ನು ಆಲ್ರೆಡಿ ಕೊಟ್ಟಿದ್ದಾರೆ, ಅವ್ರಿಗೆ ಒಂದ್ಸಲ ವಿಚಾರಿಸೋಣ ಚಿದಂಬರವ್ರು ಹೇಳಿದ್ರು. ತಕ್ಷಣ ಸರಿ ಅಂತ ಅದೇ ಉತ್ಸವ ಬಂದಾಗ ದಂತಿಯವ್ರ ಮನೆ ನಿಲ್ಲಿಸಿ ಅಲ್ಲೋಗಿ ಹಿಂಗೆ ಹೇಳಿ ವಿಷಯ ತಿಳಿಸಿದ್ವಿ ನಾವಿಬ್ಬರು ಹೋಗಿ. ಇಲ್ಲ, ನೀವು ಫಸ್ಟ್ ಕಾಯಿಟ್ಟು ಬರ್ರಿ, ಆಮೇಲೆ ನೋಡೋಣ, ಅದಕ್ಕೆ ಬೇಕಾದ ವಿಷಯಗಳನ್ನು ಹೇಳ್ತೀನಿ ನಿಮಗೆ ಅಂತ ಅಂದರು. ಆದರೆ ಆ ವರ್ಷ ಏನೂ ಮಾಡೋಕ್ಕಾಗಲಿಲ್ಲ. ಮತ್ತು ಕಳೆದ ವರ್ಷವೂ ಅದೇ ಥರ ಆಯಿತು. ಆವಾಗಲೂ ಅವ್ರ ಮನೆ ಹೋಗಿದ್ವಿ, ಅವಾಗಲೂ ಹಿಂಗಂದರು. ಅವಾಗ ಆ ವಿಷಯ ನಮ್ಮ ಸಂಘದ ಇವರಿಗೆಲ್ಲ ಹೇಳಿದ್ವಿ, ಹಿಂಗೆ ರಥ ಮಾಡಿಸೋಣ ಹಿಂಗೆ ಅಂತ ನಾವು ಹೋಗಿದ್ವಿ ಅಂತ. ಆವಾಗ ತಕ್ಷಣ ಕಾಯಿ ಇಟ್ಬಿಟ್ಟು ಅವಾಗ ಎಲ್ಲರೂ ಅಂದರೆ ನಮ್ಮ ಸಮಿತಿಯಿಂದ ಎಲ್ಲರೂ ಪ್ರಾರ್ಥನೆ ಮಾಡಿ ಆ ರಥ ಪ್ರಾರಂಭ ಮಾಡೋಣ ಅಂತ ಮುಂದುವರೆದಿದ್ದಾಗಿತ್ತು. ಯೋಚನೆಯಿಂದ ಬರೀ ಒಂದು ಕಾರ್ಯ ಸಂಪೂರ್ಣ ಆಗೋದಿಲ್ಲ. ಅದಕ್ಕೆ ಆದಂಥ ಕೆಲಸ ಮಾಡತಕ್ಕಂಥ ಒಂದಿಷ್ಟು ಜನಗಳು, ಕಾರ್ಯಕರ್ತರು ಬೇಕೇ ಬೇಕು. ಆ ಕಾರ್ಯಕರ್ತರ ಸಂಘನೇ ಇಲ್ಲಿ ಚೆನ್ನಾಗಿರೋ ನಮ್ಮ ಸ್ನೇಹಿತರ ಗ್ರೂಪ್ ತುಂಬ ಚೆನ್ನಾಗಿದೆ. ಅದರಿಂದ ನಮ್ಮ ರಥ ಆಯಿತು ಅಂತ ನಾವು ಖಂಡಿತ ಹೇಳ್ಬೋದು. ಈಗ ಚಿದು ಅವರು ಮತ್ತು ತಿರುಮಲೇಶ್ ಅವರು ಈ ರಥದ ಬಗ್ಗೆ ಫಸ್ಟು ಅವರ ಯೋಚನೆ ಮಾಡಿದ್ದು ಅಂತೇಳಿ ಹೇಳಿದರು. ಅಂದರೆ ಇಬ್ಬರು ಯುವಕರು ಇದನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಇವತ್ತು ಕೇವಲ ಒಂದು 7-8 ತಿಂಗಳಲ್ಲಿ 10 ಲಕ್ಷ ರೂಪಾಯಿ ರಥ ಆಗತ್ತೆ ಅಂದರೆ ನಾವೆಲ್ಲ ಇವತ್ತಿನ ದಿವಸ ಹೇಳ್ತೀವಿ, ಯುವಜನಾಂಗ ಈ ರೀತಿ ಒಳ್ಳೆಯ ರೀತಿ ಯೋಚನೆ ಮಾಡಲ್ಲ, ಬರೀ ನೆಗೆಟಿವ್ ಯೋಚನೆ ಮಾಡ್ತಾರೆ, ಅವ್ರಿಗೆ ಪಾಸಿಟಿವ್ ಥಿಂಕಿಂಗ್ ಇಲ್ಲ ಅಂತೇಳಿ. ಅದು ಇಂಥ ಯೋಚನೆ ಮಾಡಿದಾಗ ನಾವುಗಳು ಅವ್ರ ಸುತ್ತಮುತ್ತ ಇರುವಂಥ ಹಿರಿಯರಾಗಿ ನಡ್ಕೊಳ್ಬೇಕಾಗತ್ತೆ. ಆ ರೀತಿ ಅವ್ರ ಜೊತೆ ನಡ್ಕೊಂಡಿದ್ದರಿಂದ ಈ ಕಳೆದ ಕೆಲವೇ ತಿಂಗಳಲ್ಲಿ ರಥ ಬಂದಿದೆ 10 ಲಕ್ಷ ರೂಪಾಯಿದು. ಅದಕ್ಕೆ ಅವರ ಚಿದು ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಹಂಭುಜ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ಮುಂದೆ ರಾಮದಾಸಂಚ ಶ್ರೀಧರಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ರಥದ ಪರಿಕಲ್ಪನೆಯಂಥದ್ದು ನನಗೆ ಗೊತ್ತಿರೋ ಹಾಗೆ ನಾನು ಮತ್ತು
ಗೋಪಿಯವರು ಬಹಳ ವರ್ಷಗಳಿಂದ ನೋಡಿದ್ದೀವಿ. ಸಾಮಾನ್ಯವಾಗಿ ನಾವು ತ್ಯಾಗರ್ತಿಯಲ್ಲಿ ಚಿದಂಬರ ಜಯಂತಿಯನ್ನು ಮಾಡ್ತಾ ಇದ್ವಿ. ಆ ಕಾಲದಿಂದನೂ ಅಲ್ಲಿ ದೇವಸ್ಥಾನದಲ್ಲಿ ಒಂದು ರಥ ಇತ್ತು. ಆ ರಥವನ್ನು ನೋಡಿ ನಮ್ಮ ದೇವಸ್ಥಾನಕ್ಕೆ ರಥ ಮಾಡಬೇಕು ಅನ್ನೋ ಕಲ್ಪನೆ ನಮಗೆ ಆಗಿನ ಕಾಲದಲ್ಲೇ ಬಂದಿತ್ತು. ಆದರೆ ಅದು ಕೈಗೊಂಡಿರಲಿಲ್ಲ. ತದನಂತರದಲ್ಲಿ ಈಗ ಒಂದು 3 ವರ್ಷದ ಅಥವಾ 4 ವರ್ಷದ ಹಿಂದೆಯಿಂದ ದತ್ತ ಜಯಂತಿಯ ಕಡೆಯ ದಿನ ನಡೆಯುವಂತಹ ರಥೋತ್ಸವವನ್ನು ಪ್ರಾರಂಭ ಮಾಡಿದಾಗಿಂದನೂ ನಮ್ಮ ಒಂದು ತಲೆಯಲ್ಲಿ ಬಂತು, ಒಂದು ರಥವನ್ನು ನಮ್ಮ ದೇವಸ್ಥಾನಕ್ಕೆ ಮಾಡ್ಕೊಂಡು ಯಾಕೆ ದೇವರನ್ನು ರಥದಲ್ಲಿ ಕೂಡಿಸ್ಕೊಂಡು ಹೋಗಬಾರ್ದು ಅಂತ ಹೇಳಿ. ಹೀಗೆ ನಮ್ಮ ರಥ ನಮ್ಮ ಉತ್ಸವಾದಿಗಳನ್ನು ಪ್ರಾರಂಭ ಮಾಡಿ ರಾಜಬೀದಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ದಂತಿಯವರ ಮನೆ ಮುಂಭಾಗದಲ್ಲಿ ಹೋದಾಗ ಅದೊಂದು ತಲೆಗೆ ಬಂದಿದ್ದು. ತಕ್ಷಣದಲ್ಲಿ ಅವ್ರ ಹತ್ರ ವಿಚಾರ ಮಾಡಿದ್ವಿ. ತದನಂತರವಾಗಿ ಮಾಡಬೇಕು ಅಂಥೇಳಿ ಮೊನ್ನೆ ಅಂದರೆ ಈ 2025 ಡಿಸೆಂಬರ್ನಲ್ಲಿ ನಡೆದಂತಹ ದತ್ತ ಜಯಂತಿಯ ಸಪ್ತಾಹದ ಕೊನೆಯ ದಿನದಲ್ಲಿ ರಥವನ್ನು ಮಾಡಬೇಕು ಅಂಥೇಳಿ ಸದ್ಗುರುಗಳ ಸನ್ನಿಧಾನದಲ್ಲಿ ಫಲವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಆ ಫಲ ಸಮರ್ಪಣೆ ಗುರುಗಳಿಗೆ ತಲುಪಿದೆ ಅಂತ ಕಾಣುತ್ತೆ. ಅವರು 1 ವರ್ಷ ಟೈಮ್ ಕೊಟ್ಟಿದ್ದರು, ದತ್ತ ಜಯಂತಿಯಿಂದ ದತ್ತ ಜಯಂತಿಗೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆದರೆ ಬಹಳ ಬೇಗ ಆಗಿ ಗುರುಪೂರ್ಣಿಮೆಗೆ ಅದು ನಮಗೆ ತಲುಪಿದೆ. ಎಲ್ಲದಕ್ಕೂ ಕೂಡ ಗುರುಗಳ ಆಶೀರ್ವಾದ. ಇಲ್ಲಿ ಏನು ಹೇಳಬೇಕಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾನು ಇಲ್ಲೇ ಹುಟ್ಟಿ ಬೆಳೆದಂಥ ಹುಡುಗ. ಹಾಗಾಗಿ ಗುರುಗಳ ಬಗ್ಗೆ ನನಗೆ ಒಂದು ಭಾರಿ ಅಭಿಮಾನ ಅನ್ನೋಕ್ಕಿಂತ ಒಂದು ಗುರುಗಳ ಮೇಲೆ ನನಗೆ ಏನೋ ಒಂದು ಪ್ರೀತಿ. ಆ ಪ್ರೀತಿಯಿಂದ ಗುರುಗಳಿಗೇನೋ ನಮಗೇನು ಮನಸ್ಸಿಗೆ ಕೊಡ್ತಾರೋ ಅದೆಲ್ಲವೂ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ನೋಡ್ಕೊಂಡು ಹೋಗ್ತಾ ಇದೆ. ಅವಿಚ್ಛಿನ್ನವಾಗಿ ಗುರುಗಳ ಆಶೀರ್ವಾದ ಇಲ್ಲಿದೆ ಅಂತ ಹೇಳ್ಬೋದು. ಆವಾಗಲೇ ಹೇಳ್ದಂಗೆ ಇಲ್ಲಿ ನಾವು ಗೋಪಿ ದೀಕ್ಷಿತ್ ಅವರಿಗೆ ತಮಾಷೆ ಮಾಡ್ತಾ ಇರ್ತೀವಿ. ಅಗ್ರಹಾರದಲ್ಲಿ ದತ್ತ ಮಂದಿರ ಅಂದ ತಕ್ಷಣ ನಾವು ಯಾರು ಪರಿಚಯ ಮಾಡಿಸ್ಬೇಕಾದ್ರೆ ಅಗ್ರಹಾರದ ದತ್ತ ಮಂದಿರದ ಧರ್ಮಾಧಿಕಾರಿಗಳು, ಧರ್ಮದರ್ಶಿಗಳು ಅಂತೇಳಿ ಪರಿಚಯ ಮಾಡ್ತಾ ಇರ್ತೀವಿ. ಮತ್ತು ಬೆಳಗ್ಗೆಯಿಂದ ನಾನು ಹೆಚ್ಚು ಕಮ್ಮಿ ಬೆಳಗ್ಗೆ ಅವರಿಗೆ 6-6:30 ಯಾವ್ದಾದ್ರು ಫೋನ್ ಮಾಡಿದರೆ, ಸರ್ ದತ್ತ ಮಂದಿರದ ಒಂಚೂರು ಕಸ ಗುಡಿಸ್ತಾ ಇದ್ದೀನಿ, ದತ್ತ ಮಂದಿರ ಕ್ಲೀನ್ ಮಾಡ್ತಾ ಇರ್ತೀನಿ ಅಂತಾರೆ. ಅದು ಸತ್ಯನೂ ಕೂಡ ಹೌದು. ಸೊ ಹಾಗಾಗಿ ಯಾರು ಒಬ್ಬರು ಈ ಥರ ಡೆಡಿಕೇಶನ್ನು ಮಾಡಿದರೆ ಮಾತ್ರ ಅದಕ್ಕೊಂದು ಒಳ್ಳೆಯದು ಬರುತ್ತೆ. ಮತ್ತು ಕೆಲವೊಮ್ಮೆ ಅವರ ನೇರ ಮಾತುಗಳು, ನುಡಿಗಳು ಕೂಡ ಅವರು ತುಂಬ ಜನನ ಬಹುಶಃ ಹಿತಶತ್ರುಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಸೊ ಆದರೆ ಅಷ್ಟಾಗಿಯೂ ಕೂಡ ಕೆಲಸವನ್ನು ಎಲ್ಲರನ್ನೂ ಒಂದು ತಂಡವಾಗಿ, ಮತ್ತು ಇವರಿಗೆ ಎಲ್ಲರೂ ಹಿರಿಯರು ಭಾಳ. ಇಲ್ಲಿ ನಾವು ಅಗ್ರಹಾರದ ದತ್ತ ಮಂದಿರದ ಸಮಿತಿಯಲ್ಲಿ ನಾವು ಮೆಚ್ಚಬೇಕಾದ ಕೆಲಸ ಏನಂದರೆ, ಗೋಪಿ ಏನು ಡೆಸಿಷನ್ ತಗೋತಾರೆ ಅದಕ್ಕೆಲ್ಲ ಹಿರಿಯರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ರೀತಿ ಒಂದು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಗೋಪಿಯವರು ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ದಯಮಾಡಿ ನಿಮ್ಮ ಅನುಭವವನ್ನು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ. ಶ್ರೀ ಗುರುದೇವ ನಮಃ. ಏನಿಲ್ಲ, ನನಗೆ ಆಗಿರ್ತಕ್ಕಂಥ ಒಂದು ಅನುಭವ ಅಂದರೆ, ಈ ರಥದ ವಿಚಾರದಲ್ಲಿ ನಂಗೆ ಎಲ್ಲ ಇದಕ್ಕಿಂತ ಇವರು ಹೇಳ್ದಂಗೆ ರಥದ ಬಗ್ಗೆ ನಂಗೆ ಭಾಳ ಆಸಕ್ತಿ. ಮೆರವಣಿಗೆನೇ ತುಂಬ ನನ್ನ ಇದರೊಳಗೆ ಭಾಳ ಸಂತೋಷವನ್ನು ಕೊಡ್ತಕ್ಕಂಥ. ಗುರುಗಳನ್ನು ಹಿಂಗೆ ಮೆರವಣಿಗೆ ಮಾಡಬೇಕು ಅನ್ನೋದೇ ನಂದು ಪರಿಕಲ್ಪನೆ ಒಂಥರ. ಹಾಗಾಗಿ ನಾನು ಎಷ್ಟೋ ದೇವಸ್ಥಾನ ಬನವಾಸಿ ರಥ ಆಗಲಿ, ಆಮೇಲೆ ತಾಗರ್ತಿದಾಗಲಿ, ಎಷ್ಟೋ ಕಡೆ ಹೋದಾಗೆಲ್ಲ ನಾನು ಮುಕುಂದ ಎಲ್ಲಿ ಹೋದ್ರೂ ಒಂದೊಂದು ಫೋಟೋ ಹೊಡ್ಕೊಂಬರ್ತೀನಿ ರಥಗಳು. ಅದಿನ್ನೂ ಇಲ್ಲಿ ಮಾಡಿಸ್ಬೇಕು ಅನ್ನೋಕ್ಕಿಂತ ಮುಂಚೆನೇ ಆ ಫೋಟೋಗಳನ್ನೆಲ್ಲ ಹೊಡ್ಕೊಂಬರ್ತಾ ಇದ್ವಿ. ಈ ಥರ ರಥದಲ್ಲಿ ನಮ್ಮ ಗುರುಗಳನ್ನ ಮೆರವಣಿಗೆ ಮಾಡಬೇಕು ಅಂತೇಳಿ ಭಾಳ ಆಸೆ. ಆಮೇಲೆ ನಂಗೆ ಏನಂತಂದ್ರೆ ಭಾಳಷ್ಟು ಅನುಭವ ಇಲ್ಲಿ ಆಗಿದೆ. ನನಗೆ ಸಿಟ್ಟು ಅದೇನೋ ನಮ್ಮ ಅಪ್ಪನ ಕಾಲದಿಂದ ಬಂದಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಹಾಗೆ ಯಾವಾಗಲೂ ಯಾರು ಅಂತ ನನಗೆ ಇಂಥ ಟೈಮಿಗೆ ಇಂಥ ಕೆಲಸ ಆಗಬೇಕಷ್ಟೇ. ಆ ಟೈಮಿಗೆ ಅವ್ರ ಕೆಲಸ ಮಾಡದೇ ಇದ್ದಾಗ ನಂಗೆ ಒಂಥರ ಬೇಜಾರಾಗತ್ತೆ, ಸಿಟ್ಟು ಬರುತ್ತೆ. ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ನನ್ನ ಮೇಲೆ ಬೇಜಾರಾಗ್ತಾರೆ. ಮತ್ತು ಯಾರು ನನ್ನಿಂದ ಹಿಂಸರಿದಿಲ್ಲ. ತಕ್ಷಣ ಮತ್ತು ನನ್ನ ಜೊತೆಗೆ ಇಲ್ಲಿ ತನಕ ಕೈ ಹಿಡ್ಸ್ಕೊಂಡು ಬಂದಿದ್ದಾರೆ. ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರಾದರೂ ನನ್ನ ಯಾವತ್ತೂ ಇವತ್ತವರೆಗೆ ಕೈ ಬಿಟ್ಟಿಲ್ಲ. ಅವರಿಗೆಲ್ಲ ನನ್ನ ಕೃತಜ್ಞತೆ ಹೇಳ್ತೀನಿ. ಯಾವುದೇ ಕಾರ್ಯಕ್ರಮಕ್ಕಾದರೂ ನನ್ನ ಜೊತೆಗಿರ್ತಾರೆ ಅಂತೇಳಿ. ಅನುಭವ ಅಂತಂದರೆ, ಒಂದು ಗೋವು ಕಟ್ಟಿದಾಗಲಿ ಅಥವಾ ದೇವಸ್ಥಾನದಲ್ಲಿ ಏನು ಬಹಳಷ್ಟು ನನಗೆ ಯಾವಾಗ ನನ್ನ ಇಷ್ಟೊತ್ತಿಗೆ ಮೇಲಿರಬೇಕಿತ್ತು ನನ್ನ ಅನಿಸಿಕೆಯೊಳಗೆ, ನನ್ನ ಇದರೊಳಗೆ ಎಲ್ಲ ಸಂದರ್ಭದಲ್ಲೂ ನನಗೆ ಕೈ ಹಿಡಿದಿದ್ದಾರೆ ಗುರುಗಳು. ಅಷ್ಟು ಚೆನ್ನಾಗಿ ನನಗೆ ಅರ್ಥ ಆಗಿದೆ. ಎಷ್ಟೋ ಸತಿ ಒಂದು ಹಸು ಇದ್ದಾಗ ಅದು ಎಷ್ಟೋ ಸತಿ ನನ್ನ ಮೈ ಮೇಲೆ ಬಂದಾಗ ಅದು ಎಷ್ಟು ನನ್ನ ಹತ್ರ ಇನ್ನೇನು ಬಂದು ನನ್ನೊಂದು ದೂಡೇ ಬಿಡ್ತು ಅಂದಾಗ ನನ್ನ ಹತ್ರ ಬಂದು ಮತ್ತೆ 2 ಸೆಕೆಂಡ್ ನಿಂತು ವಾಪಸ್ ಹೋಗಿದೆ. ಹಿಂದ್ಗಡೆಯಿಂದ ಬಂದರೂ ಹಾಗೆ ಮಾಡಿದೆ. ಮತ್ತು ಎಷ್ಟೊತ್ತಿಗೆ ನಾನು ಒಳಗೆ ದನನ ಕಟ್ಟಲಿಕ್ಕೆ ನಂಗೆ ಅವೆಲ್ಲ ಅಭ್ಯಾಸ ಇರಲಿಲ್ಲ. ಆದರೂ ಯಾರು ಬರದೇ ಇದ್ದ ಅದನ್ನು ಟೈಮಿಗೆ ಕರೆಕ್ಟಾಗಿ ಕಟ್ಟಬೇಕು, ಅದಕ್ಕೆ ಆಹಾರವನ್ನು ಕೊಡಬೇಕು ಅನ್ನೋದು ನನಗೆ ಇದು. ಹಾಗಾಗಿ ಅದನ್ನು ಕಟ್ಟಕ್ಕೆ ಹೋದಾಗ ನಾನು ಕಟ್ಟಕ್ಕೆ ಸಿಗದೇನೆ ಸುಮಾರು ದೂರ ಈ ಕಲ್ಲು ಮುಳ್ಳೊಳಗೆ ಎಳ್ಕೊಂಡು ಹೋಗಿದೆ. ಒಂದು ಚೂರು ಗಾಯಗಳಾಗಿಲ್ಲ, ಬೆನ್ನಿ ಒಂದು ಮುಳ್ಳಾಗಲಿ, ಮತ್ತೊಂದು ಏನೇನೋ ಆಗಿಲ್ಲ ನನಗೆ. ಇನ್ನೊಂದು ಸತಿ ದೇವಸ್ಥಾನ ಬೀಗ ಹಾಕಕ್ಕೆ ಹೋದಾಗ ಎಲ್ಲ ಆದಮೇಲೆ, ರಾತ್ರಿ ಪೂಜೆಗಳೆಲ್ಲ ಆದಮೇಲೆ ದೇವಸ್ಥಾನ ಏನು ಬೀಗ ಗುರುಗಳು ಮಲಗಿರ್ತಾರೆ. ಅದು ನಮ್ಮ ಕಲ್ಪನೆ ಒಳಗೆ ಇರಬೇಕು. ಯಾವ್ಯಾವ ಸ್ಥಾನದಲ್ಲಿ, ಯಾವ್ಯಾವ ಸ್ಥಿತಿ ಒಳಗೆ, ಯಾವ್ಯಾವ ಟೈಮ್ನಲ್ಲಿ ಗುರುಗಳು, ನಾವೇನು ಈಗ ಜಗದ್ಗುರುಗಳಿಗೆಲ್ಲ ಅಥವಾ ಸ್ವಾಮಿಗಳಿಗೆಲ್ಲ ಏನು ನಾವು ನಡೆಸ್ಕೊಂತೀವಿ, ಹಾಗೇನೆ ಇಲ್ಲೂ ಅದೇ ರೀತಿಯೇ ನಡೀಲಿ. ಆ ಥರದಲ್ಲಿ ಬಾಗಿಲು ಎಳ್ಕೊಂಡು ಆಗುತ್ತೆ. ಏನು ಅಷ್ಟು ಗಟ್ಟುಮುಟ್ಟಾದ ಬಾಗಿಲನ್ನ ನಾನು ಸುಮ್ಮನೆ ಹಿಂಗೆ ಅಂದಾಗ ಸ್ವಲ್ಪ ಶಬ್ದ ಜಾಸ್ತಿ ಆಯಿತು. ಗಿರಿಬಾಭಟ್ರು ಯಾವಾಗಲೂ ಹೇಳ್ತಾರೆ, ನಾವು ಅಲ್ಲೆಲ್ಲ ಕೂತಾಗ ಮಾತಾಡ್ಸೋದು ಯಾರು ಸೌಂಡ್ ಆದರೆ
ಸುಮ್ಮನಿದೆ ನಮ್ಗೇನೋ ಸಿಟ್ಟು ಬಂದ್ಬಿಟ್ಟಿರುತ್ತೆ, ಏನೋ ಆಗಿರುತ್ತೆ, ಅದು ಯೋಚನೆನೇ ಆಗೋದಿಲ್ಲ. ನಮ್ಗೆ ಅನುಭವ ಆದಾಗೆ ಅದು ಯಾಕೆ ಹೇಳ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಅದು ಹೇಳಿದಾಗ ಅದು ಹಿಡಿಕೆ ಸಮೇತ ಬಂತು, ನನ್ನ ಮೇಲ್ಗಡೆ ಮೆಟ್ಲಿಂದ ಸೀದಾ ಹಿಂಭಾಗೋಗಿ ಕೆಳಗೆ ಬಿದ್ದೆ. ಆ ಬಿದ್ದು ಹೊಡ್ತಕ್ಕೆ ತಲೆ ಚೂರಾಗಬೇಕಿತ್ತು. ಕರೆಕ್ಟಾಗಿ ನಾನು ಹಿಂದ್ಗಡೆ ಕ್ಲೀನಾಗಿ ಬೆನ್ನಿಂದ ಹಿಡಿದು ನನ್ನ ಮನಸ್ಸಿಗೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಹಿಂದೆ ಯಾರೂ ಇಲ್ಲ, ನೋಡಿದ್ರೆ ಯಾರ್ಯಾರೂ ಇಲ್ಲ, ಗುರುಗಳೇ ನನ್ನ ಮನಸ್ಸಿಗೆ ಏನೇನೂ ಪೆಟ್ಟಾಗಿಲ್ಲ. ಇವೆಲ್ಲ ಅನುಭವ ಒಂಥರ ರೋಮಾಂಚನ ಆಗುತ್ತೆ. ಹಾಗಾಗಿ ನಾನು ಇದನ್ನು ಬಿಟ್ಟು ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ನನ್ನ ಜೀವ ಇರೋ ತನಕ ನಾನು ಈ ಸೇವೆ ಮಾಡ್ಕೊಂಡೇ ಇರಬೇಕು ಅಂತೇಳಿ ನನ್ನ ಮನಸ್ಸಲ್ಲಿ ಅದು ಮುಂದೆ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ರಥದ ಒಂದು ಆಸೆ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಗಾಣಗಾಪುರ ಆಗೋದಂತೂ ಸತ್ಯ, ಆಗದೇನೋ ಈಗ ಆಗೋಗಿದೆ. ಅದಕ್ಕೆ ನಾವು ಜೀವ ತುಂಬ್ತಾ ಹೋಗ್ಬೇಕು, ಒಂದೊಂದೇ ಕಾರ್ಯಕ್ರಮ ತುಂಬ್ತಾ ಹೋಗ್ಬೇಕು, ಅದು ಆಗತ್ತೆ ಅಂತ ಹೇಳಿ ಎರಡು ಮಾತು. ನಮಸ್ಕಾರ. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಪ್ರತ್ಯಕ್ಷದರ್ಶಿಗಳು ಮತ್ತು ಈ ಅಗ್ರಹಾರ ಭಾಗದಲ್ಲಿ ಯುವಕರನ್ನು, ನಮ್ಮ ಯುವ ಪೀಳಿಗೆಗೆ ಮಾರ್ಗದರ್ಶನವನ್ನು ಮಾಡುತ್ತಾ ಭಗವಾನ್ ಶ್ರೀಧರ ದರ್ಶನ ಕಾಂಕ್ಷಿಗಳಾಗಿರ್ತಕ್ಕಂಥ ಹಲವಾರು ಭಕ್ತ ಮಹಾಶಯರಿಗೆ ಅವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾವು ಗುರುಗಳ ಸೇವೆ ಮಾಡಿರ್ತಕ್ಕಂಥದ್ರ ಬಗ್ಗೆ, ನಮ್ಮ ತಂದೆಯವರ ಬಗ್ಗೆ ಒಂದೆರಡು ಮಾತನ್ನು ಹೇಳೋದಕ್ಕೆ ಅಪೇಕ್ಷೆ ಪಡ್ತೇನೆ. ನಾನು ಶ್ರೀಧರ ಸ್ವಾಮಿಗಳ ಇಡೀ 7 ವರ್ಷದ ಹುಡುಗಿ ಅವ್ರ ಮುಂದೆ ನಾನು ನೋಡ್ತಾ ಇದ್ದೆ. ನಮ್ಮ ಮನೆಗೆ ಬಂದು ಅಗ್ರಹಾರದಲ್ಲಿ ನಾವು ಮನೆಗೆ ಜಾಗ ತಗೊಂಡಾಗ ಜಾಗಕ್ಕೆ ಬಂದು ಅನುಗ್ರಹ ಮಾಡಿದರು. ನಾನು ನಮ್ಮಪ್ಪ ಇಬ್ಬರೇ ಮನೆ ಕಟ್ಟಿದ್ವಿ. ಆವಾಗ ಗುರುಗಳು ನಾವೇನು ಬಾವಿ ಇದೆಯೋ ನಮ್ಮಲ್ಲಿ, ಅಲ್ಲಿ ಕಾಲಿಗೆ ಇಟ್ಕೊಂಡು ಪಾದ ಇಟ್ಕೊಂಡು ನೀರು ಹಾಕೊಂಡು ತಮ್ಮ ಮನೆ ಮಾಡೋದು. ನಾವು ಬಾವಿ ತೋಡಿದ್ವಿ ತಂದೆ ಮಗಳು. ಆಮೇಲೆ ಒಳೆ ನೀರಿಂದ ದೊಡ್ಡದ ಮಣ್ಣು ಕರೆದು ಬಿಟ್ಟು ರಾತ್ರಿ ಬೆಳಗ್ಗೆ ಗುಡ್ಡು ಕಡಿಯೋದು, ಎದುರುಗಡೆ ಎಲ್ಲ ಮಣ್ಣು ರಾಚಿ ಹಾಕ್ಕೊಂಡು ಗೋಡೆ ಕಲಿಸಿ ಗೋಡೆ ಹಾಕೋದು. ಮನೆ ಕಟ್ಟಿದ ಮೇಲೆ ಗುರುಗಳು ಬಂದು ದೇವರ ಗೂಡಿನಲ್ಲಿ ತಲೆ ಕೊಟ್ಕೊಂಡು ಮಲಗಿದ್ರು. ನಮ್ಮ ತಂದೆ ಮನೇಲಿಲ್ಲ, ಹುಡುಗರು ರಾಮಮಂದಿರದಲ್ಲಿ ಅಡುಗೆಗೆ ಹೋಗಿದ್ರು. ಅವರು ಗುರುಗಳು ರಾಮಮಂದಿರಕ್ಕೆ ಹೋಗ್ತಾರೆ ಅಂತ ಅವ್ರು ಯಾರ ಮುಂದೆ ಮಾತಾಡ್ತಾ ಕೂತಿದ್ರು. ನಮ್ಮ ತಂದೆ ಅವರೇನು ಅಗ್ರಹಾರಕ್ಕೆ ಕಾರ್ ಹೊಡೆದಿದ್ದಾರೆ. ಸೀದಾ ಬಂದುಬಿಟ್ಟು ದೇವಸ್ಥಾನದ ಹತ್ರ ನಿಂತ್ಕೊಂಡಿದ್ದಾರೆ. ನಾನು ಆಟೋ ನಡ್ಕೊಂಡು ಎದುರುಗಡೆ ಕಕ್ಷೆಗೆ ಹೋಗಿದ್ದೀನಿ ಗುಡ್ಡಕ್ಕೆ. ಗುರುಗಳು ಕಾರ್ ಬಂದುಬಿಟ್ಟು ಲಕ್ಷದಲ್ಲಿ ಆಟೋಗೆ ತಗೊಂಡು ಕಾಲು ತಗೊಂಡು ಓಡಿ ಬಂದೆ, ಗುರುಗಳೇ ಮನೆ ಇಲ್ಲಿದೆ ಅಂತ. ಆಮೇಲೆ ಈ ಮಠದ ಹೆಚ್ಚಿಂದ ಮನೆಗೆ ಕರ್ಕೊಂಡು ಹೋದೆ. ಆವಾಗ ಬಂದು ದೇವರುಗಳಿಗೆ ತಲೆ ಕೊಟ್ಕೊಂಡು ಮಲಗಿದ್ರು. ನಮ್ಮ ತಂದೆ ಅಲ್ಲಿ ಯಾರ ಮೊದಲು ಇದ್ದರಂತೆ, ಗುರುಗಳು ನಿಮ್ಮ ಮನೆಗೆ ಹೋದರು ಅಂದರು. ಅವರು ಓಡಿ ಬಂದು ತಮ್ಮ ಇವ್ರು ಮಹಾರಾಜ್ ಕ್ಷಮಿಸ್ಬೇಕು ಅಂತ ನಮಸ್ಕಾರ ಮಾಡಿದ್ರು. ಹೊತ್ತು ಗೊತ್ತಾ ತಮ್ಮ ಯೋಚನೆ ಮಾಡಬೇಡ, ಹೋಗು ಸ್ನಾನ ಮಾಡ್ಕೊಂಬ ಅಂತ ಹೇಳಿ ಸ್ನಾನ ಮಾಡ್ಕೊಂಬರೋ ತನಕ ಇದ್ದು ಆಮೇಲೆ ಪಾದ ಪೂಜೆ ಮಾಡಿಸ್ಕೊಂಡು ಹೋದರು. ಅಂತ ಒಂದು ಪುಣ್ಯ ನಮಗೆ ಇವತ್ತು ನಾವೇ ಮಟ್ಟಕ್ಕಿದ್ದೀವಿ ಅಂದರೆ ಗುರುಗಳ ಅನುಗ್ರಹ. ಅಂಥ ಗುರು ನಮಗೆ ಸಿಗೋದಿಲ್ಲ ಅಂತ. ನಾನು ಅವಾಗೆಲ್ಲ ಮಂತ್ರಾಕ್ಷತೆಗೆ ದುಡ್ಡು ಕೊಡ್ತಾಯಿದ್ರು. ನಾನಂದೆ ಗುರುಗಳೇ, ನಾನು ಭಟ್ರಲ್ಲ, ನನಗೆ ಮಂತ್ರಾಕ್ಷತೆ ಸಾಕು ಅಂದೆ. ಯಾಕೆ ಮಗ ಇಲ್ಲ ಮಂತ್ರಾಕ್ಷತೆ ಸಾಕು ಅಂದೆ. 57ನೇ ಇಸ್ವಿ 10 ರೂಪಾಯಿ ಸಂಬಳಕ್ಕೆ ಗೌರ್ಮೆಂಟಲ್ಲಿ ಸೇರಿದೆ. ನಾನು ಗೌರ್ಮೆಂಟಲ್ಲಿ 10 ರೂಪಾಯಿ ಸಂಬಳ. ಗುರುಗಳು ಅಲ್ಲಿ ನನಗೆ ಕೆಲಸ ಕೊಡಿಸಿದ್ರು. 10 ರೂಪಾಯಿ ಸಂಬಳಕ್ಕೆ ನಾನು ಕೆಲಸ ಮಾಡಿದೆ, ಗುರುಗಳ ಅನುಗ್ರಹ. ಅದನ್ನು 39 ವರ್ಷ ಸರ್ವಿಸ್ ಮಾಡಿದೆ. 10 ರೂಪಾಯಿನಿಂದ 200 ರೂಪಾಯಿ ರಿಟೈರ್ಡ್ ಆದೆ. ಸರ್ಕಾರದಲ್ಲಿ ಹೊಡೆದಾಡಿದೆ, ಆಗಲಿಲ್ಲ. ಆಮೇಲೆ ಸುತ್ತ ಒಂದು ಕಣ್ಣು ತೆಗೆದ್ರು ನನಗೆ. ಆವಾಗ ಕನ್ನಡ ಸಂಸ್ಕೃತಿ ಇಲಾಖೆಯವರು 2000 ರೂಪಾಯಿ ಮಾಶಾಸನ ಕೊಟ್ಟರು. ಇವತ್ತಿನವರೆಗೂ 2000 ರೂಪಾಯಿ ಬೇಕಾದ ವ್ಯವಹಾರ ಮಾಡ್ತಾ ಇದ್ದೀನಿ ನಾನು. ಗುರುಗಳ ಅನುಗ್ರಹ. ಅಂಥ ಗುರು ನಮಗೆ ಸಿಗೋದಿಲ್ಲ, ಗುರು ಜನರ ಪುಣ್ಯ. ಆದರೂ ಗುರುಗಳಿಗೆ ಚಾಲೆಂಜ್ ಮಾಡಿದ್ದೀನಿ. ನಾನು ರಾತ್ರಿ ಮಲಗಿ ಬೆಳಗ್ಗೆ ಎಬ್ಸಕ್ಕೆ ಬಂದರೆ ಇರಬಾರ್ದು, ಅಷ್ಟು ಮಾಡಿರಿ, ಅಲ್ಲಿವರೆಗೂ ಸೇವೆ ಮಾಡ್ತಾ ಇದ್ದೀನಿ. ನಿಮ್ಮಂಥ ಗುರುಗಳನ್ನು ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ನೀವೇ ಧನ್ಯ. ಈಗ ನಿಮ್ಮನ್ನು ನಾವು ಗುರುಗಳನ್ನು ಪ್ರತ್ಯಕ್ಷವಾಗಿ ನೋಡದೇ ಇರೋದ್ರಿಂದ ನೀವು ಅವರನ್ನು ದರ್ಶನ ಮಾಡಿದ್ದೀರಿ. ನಿಮ್ಮ ದರ್ಶನದಿಂದ ನಾವು ಸಹ ಹೂವಿನಿಂದ ನಾರು ಅವನೇ ಒಳಗಡೆ ಕೂತಿರ್ತಾನೆ ಅಷ್ಟೇ. ಅವನೇ ನಮ್ಮದೇ ದೇಹ, ನಮ್ಮದೇ ಒಳಗಡೆ ಚಾಲನೆ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಬಹುಶಃ ಸಾವಿರಾರು ಜನ ಇವತ್ತು ಅನ್ನದಾಸೋಹ ಪ್ರಸಾದ ಭೋಜನವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಯಿತು ಏನಾಯಿತು, ನಾವು ಕೂಡ ಇಲ್ಲಿ ಪ್ರತ್ಯಕ್ಷವಾಗಿ ಇದ್ದೀವಿ. ಹಾಗಾಗಿ ಇವತ್ತು ಸಂಜೆ ಮೇಲೆ ಕೂಡ ಇವತ್ತು ಕಾರ್ಯಕ್ರಮ ಇದ್ದರೆ ಸ್ವಾಮಿಗಳು ಪ್ರತ್ಯಕ್ಷವಾಗಿ ನಿಜವಾಗ್ಲೂ ನಿಮಗೆ ದರ್ಶನ ಆಗುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಈ ಸಾಗರ ಮತ್ತು ಸಾಗರದ ಅಗ್ರಹಾರ ನಿರ್ಮಾಣ ಆಗಿರೋದು ಕೆಳದಿ ನಾಯಕರ ಕಾಲದಲ್ಲಿ ನಿರ್ಮಾಣ ಆದಂಥ ದೇವಸ್ಥಾನ ಇದು. ಇದನ್ನು ಗ್ರಾಮ ದೇವತೆ ಅಂತ ಹೇಳಿ ವರದಾ ನದಿ ದಂಡೆ ಮೇಲೆ ಇದೆ ಈ ದೇವಸ್ಥಾನ.
ಇದರ ವಿಶೇಷತೆ ಅದು. ಆಮೇಲೆ ಇವತ್ತಿಗೂ ಇದು ಮುಜರಾಯಿ ಆಡಳಿತದಲ್ಲಿದೆ ಇದು. ಆದ್ದರಿಂದ ಪೂಜೆ ಪುನಸ್ಕ ಇತ್ತೀಚೆಗೆ ಇದರ ರಿನೋವೇಷನ್ ಎಲ್ಲ ಆಗಿ ಕೆಲಸ ಆಗಿದೆ, ಸಾಕಷ್ಟು ರಿಪೇರಿ ಎಲ್ಲ ಮಾಡಿದ್ದಾರೆ, ಅಷ್ಟಬಂಧ ಮಾಡಿ ಹೊಸದಾಗಿ ಪುನರ್ ಪ್ರತಿಷ್ಠೆ ಎಲ್ಲ ಆಗಿದೆ. ಇಲ್ಲಿ ನಿತ್ಯ ಪೂಜೆ ನಡೆಯುತ್ತೆ ಈಗಲೂ. ಇದರ ಮುಂದ್ಗಡೆಗೆ ಸ್ವಲ್ಪ ಕೆಳಗಡೆ ಇಳಿದು ಹೋದರೆ ವರದಾ ನದಿ ಹರಿಯುತ್ತೆ. ಇದು ಇಲ್ಲೇ ಹತ್ತಿರದಲ್ಲಿ ಹುಟ್ಟಿ ಮುಂದೆ ತುಂಗಭದ್ರಾ ನದಿಗೆ ಸೇರ್ತಕ್ಕಂಥ ವರದಾ ನದಿ, ಅದು ಇಲ್ಲೇ ಎದುರಿಗೆ ಹರಿಯುವಂಥ ನದಿ. ಇದರ ಮುಂದೆ ಇನ್ನೂ ಒಂದು ಏನಂತಂದರೆ, ಆ ನದಿ ದಂಡೆಯಲ್ಲಿ ಪಿತೃಕಾರ್ಯ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾದ ಸ್ಥಳವನ್ನು ನಿರ್ಮಾಣ ಮಾಡಿದ್ವಿ. ಅದು ಯಾರು ಬೇಕಾದರೂ ಇಲ್ಲಿ ಬಂದು ಉಪಯೋಗಿಸ್ಕೊಳ್ಬೋದು, ಅಷ್ಟು ಅನುಕೂಲ ಇದೆ. ನಂತರ ಇಲ್ಲಿ ನಾವೇನೀಗ ಶಿಲಾಮಯ ದತ್ತ ದೇವಸ್ಥಾನ ನೋಡ್ತೀವಲ್ಲ, ಅದು ನಾರಾಯಣ ಭಗವಾನರು ಅಂತೇಳಿ ಇಲ್ಲೊಬ್ಬರು ಸ್ವಾಮಿಗಳಿದ್ರು, ಯತಿಗಳು. ಅವರು ಇದ್ದಾಗ ಅವರಿಗೆ ಈ ನದಿಯಲ್ಲಿ ಸಿಕ್ಕಂಥ ದತ್ತನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿದಂಥ ದತ್ತ ದೇವಸ್ಥಾನ. ಅದು ಮುಂಚೆ ಒಂದು ಸಾಧಾರಣ ಹಂಚಿನ ಗುಡಿಯಾಗಿತ್ತು. ಅದನ್ನು ಇತ್ತೀಚೆಗೆ ಒಂದು 7-8 ವರ್ಷದ ಹಿಂದೆ ಸಂಪೂರ್ಣ ಶಿಲಾಮಯ ಆಗಿ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಈಗ ಆದ ದತ್ತ ದೇವಸ್ಥಾನ ನಿರ್ಮಾಣ ಆಗಿದೆ. ಇದು ಶಿಲಾಮಯ ದತ್ತ ದೇವಸ್ಥಾನ. ಇಲ್ಲಿ ಈಗ ತ್ರಿಕಾಲ ಪೂಜೆ ನಡೆಯುತ್ತೆ. ವಾರ್ಷಿಕವಾಗಿ ದಾಸನವಮಿ ಒಂದು ವಾರದ ಮಟ್ಟಿಗೆ ಎಲ್ಲ ಅನ್ನದಾಸೋಹದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಹೊಸದಾಗಿ ಶಿಲಾಮಯ ದೇವಸ್ಥಾನ ಆಗಿ ಮೂಲ ವಿಗ್ರಹವನ್ನೇ ಪುನರ್ ಪ್ರತಿಷ್ಠೆ ಮಾಡಿ ಈ ದೇವಸ್ಥಾನ ನಿರ್ಮಾಣ ಆಗಿ ಆಗಿನಿಂದ ಮೊದಲಿಂದನೂ ಇಲ್ಲಿ ಭಕ್ತ ಜನ ಬೇಕಾದಷ್ಟು ಬರ್ತಾ ಇದ್ರು. ಈ ದೇವಸ್ಥಾನ ಆದಮೇಲೆ ಈಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಲಿಕ್ಕೆ ಶುರು ಮಾಡಿ ಎಲ್ಲ ಕಾರ್ಯಕ್ರಮಗಳು ಇನ್ನೂ ಉತ್ತಮವಾಗಿ ನಡೀತದೆ. ಈಶ್ವರ ದೇವಸ್ಥಾನ ಇದೆ, ಸಣ್ಣದಾದರೂ ಅಮೃತೇಶ್ವರ ಅಂತ ಹೇಳಿ. ಇದನ್ನು ಇಲ್ಲೊಬ್ಬರು ಒಬ್ಬರು ಅಂದರೆ ಅವರು ಯತಿಗಳು ಅಂದರೆ ಯತಿಗಳಲ್ಲ, ಹಾಗೆ ಅಂದರೆ ಸಂಸಾರಸ್ಥರು ಅಂದರೆ ಸಂಸಾರಸ್ಥರು ಅಲ್ಲ, ಆ ಥರ ಒಂದು ನಿರ್ಲಿಪ್ತ ಭಾವ ಇದ್ದಂಥ ದತ್ತಂಭಟ್ರು ಹುಟ್ಟಿದ್ರು ಈ ಒಂದು 60-70 ವರ್ಷದ. ಅವರು ಈ ದೇವಸ್ಥಾನದಲ್ಲಿ ನಿತ್ಯ ಪೂಜೆಗಳನ್ನು ಇದನ್ನೆಲ್ಲ ನಡೆಸಿಕೊಂಡು ಈ ದೇವಸ್ಥಾನ ನಡೆಸ್ತಾ ಇದ್ರು. ಇದು ಬಹುಶಃ ಆಲ್ಮೋಸ್ಟ್ ಈ ರಾಮೇಶ್ವರ ದೇವಸ್ಥಾನನ ಅದೇ ಕಾಲದಲ್ಲಿ ಇರಬೇಕು ಅಂತ ನಮಗೆ ಇತಿಹಾಸ ಅಷ್ಟೊಂದು ಗೊತ್ತಿಲ್ಲ, ಆದರೆ ಆಗಿನಿಂದನೂ ಇದೇ ಇತ್ತು. ಇತ್ತೀಚೆಗೆ ಇದನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಇದೆಲ್ಲ ಅಂದರೆ ನಿತ್ಯ ಪೂಜೆ ಎಲ್ಲ ನಡೆಯುವ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಅಮೃತೇಶ್ವರ ಅಂತೇಳಿ ಅಮೃತಲಿಂಗೇಶ್ವರ ಈಶ್ವರ ದೇವಸ್ಥಾನ. ಪ್ರತಿ ವರ್ಷ ನವರಾತ್ರಿಯಲ್ಲಿ ಗಣಪತಿ ದೇವಸ್ಥಾನದಿಂದ ಉತ್ಸವ ಹೇಳಿ ಉತ್ಸವಗಳು ಹೊರಟು ಇಲ್ಲಿ ಬರ್ತದೆ. ಇಲ್ಲಿ ಬಂದು ಫಸ್ಟ್ ಇಲ್ಲಿ ದೇವರನ್ನ ಉತ್ಸವವನ್ನು ಇಳಿಸಿ ಇಲ್ಲಿ ಮಂಗಳಾರತಿ ಇದು ಎಲ್ಲ ಮಾಡಿ ಆಮೇಲೆ ಅಲ್ಲಿ ಊರ ಇನ್ನೊಂದು ಬನ್ನಿ ಕಟ್ಟೆ ಅಲ್ಲಿ ಹೋಗಿ ಅಲ್ಲಿ ಮತ್ತೆ ಅದನ್ನು ಒಂದು ಕೆಲವು ತಹಶೀಲ್ದಾರರೆಲ್ಲ ಆ ಕಾರ್ಯ ಮಾಡ್ಕೊಂಡು ನೀವು ಇಡೀ ಊರಲ್ಲಿ ಉತ್ಸವ ಆಮೇಲೆ ಎಲ್ಲರಿಗೂ ಬನ್ನಿಯನ್ನು ಹಂಚುವ ಪದ್ಧತಿ. ಇದು ಮೂಲ ಬನ್ನಿ ಕಟ್ಟೆ ಕಾಲದ ರಾಜರ ಕಾಲದಿಂದ ಇವತ್ತು ಹೊಸದಾಗಿ ರಥ ಸಮರ್ಪಣೆ ಮಾಡಿದ್ವಿ. ಅದನ್ನು ಸುರಕ್ಷಿತವಾಗಿ ಇಡಲಿಕ್ಕೋಸ್ಕರ ಆ ರಥದ ಮನೆಯನ್ನು ನಿರ್ಮಾಣ ಮಾಡಿದ್ವಿ. ಆ ರಥದ ಮನೆ ಅದಕ್ಕೋಸ್ಕರ ನಿರ್ಮಾಣ ಮಾಡಿದ್ದು ಹೊಸ ರಥಕ್ಕೆ ಸರಿಯಾದ ಒಂದೇ ಆವರಣದಲ್ಲಿ ಒಟ್ಟು ಎಷ್ಟು ದೇವಸ್ಥಾನ ಇದೆ ಈಗ? 1, 2, 3, 4 4 ದೇವಸ್ಥಾನ ಇದೆ.
ಈ ರಾಮ ಮಂದಿರ ಭಕ್ತರಿಂದಲೇ ನಿರ್ಮಾಣ ಆಗಿ ಪ್ರತಿಷ್ಠೆ ಆಗಿ ಪೂಜೆ ನಡೀತಿರ್ತಕ್ಕಂಥ ರಾಮ ಮಂದಿರ ಇದು ಇತ್ತೀಚಿನ ವರ್ಷಗಳಲ್ಲಿ ಆದಂಥ ದೇವಸ್ಥಾನ. ಇಲ್ಲಿಯೂ ಸಹ ರಾಮನವಮಿ ಉತ್ಸವ ಎಲ್ಲ ಪ್ರತಿ ವರ್ಷ ನಡೆಯುತ್ತೆ. ಇಲ್ಲಿ ದೇವಸ್ಥಾನದ ನಿರ್ವಹಣೆಗೆ ಒಂದೇ ಅಂದರೆ ಇಲ್ಲೇನು ಸಮಿತಿ ಇದೆಯಲ್ಲ ಇವುಗಳೇ ಇದನ್ನೆಲ್ಲ ನಿರ್ವಹಣೆ ಮಾಡಿ ಪೂಜೆ ಪುಸ್ತಕ ಎಲ್ಲ ರಥದ ಶಿಲ್ಪಿಗಳು ಇವರೇ ಕೂತಾದವರು, ಇವರೇ ಈ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ವಿನಂತಿಯ ಮೇರೆಗೆ ರಥವನ್ನು ನಿರ್ಮಾಣ ಮಾಡಿ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಉತ್ತಮವಾಗಿ ಮಾಡಿ ನಮಗೆ ದೇವರ ಪ್ರದರ್ಶನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ರಥ ಶಿಲ್ಪಿಗಳು ಅವರು ರಾಘು ಕುಮಟಾದವರು. ಇವರು ಇವತ್ತು ಈ ರಥದ ಉತ್ಸವಕ್ಕೋಸ್ಕರ ಅವರು ಅಲ್ಲಿಂದ ಬಂದಿದ್ದಾರೆ. ಈ ರಥ ಸುಮಾರು 10 ಕಾಲಡಿ ಎತ್ತರ ಇದೆ. ಆಮೇಲೆ ಮೇಲ್ಗಡೆಗೆ ದರ್ಶನ ಸ್ಥಾನ, ಆಮೇಲೆ ಕೆಳಗಡೆಗೆ ನಮ್ಮ ಶ್ರೀರಾಮ ಸ್ವಾಮಿಗಳ ಸಾಧಿಕೆಗೆ ಇದು ಸ್ಥಾನ. ಇದನ್ನು ನಾವು ಈಗ ಸದ್ಯಕ್ಕೆ ವರ್ಷಕ್ಕೆ 1-2 ಉತ್ಸವ ಮಾಡಲಿಕ್ಕೋಸ್ಕರ ಸಂಪೂರ್ಣ ದತ್ತ ದೇವಸ್ಥಾನಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಇಲ್ಲಿ ಗಣಪತಿ ವಿಗ್ರಹ ಇದೆ, ಇಲ್ಲಿ ದತ್ತನ ವಿಗ್ರಹ ಇದೆ, ಈ ಕಡೆ ಚಕ್ರ, ಇಲ್ಲಿ ಆಂಜನೇಯ, ಆಮೇಲೆ ಇಲ್ಲಿ ರಾಮ, ಆಮೇಲೆ ಈ ಕಡೆ ದುರ್ಗೆ, ಆಮೇಲೆ ಕೃಷ್ಣ, ಆಮೇಲೆ ಈಶ್ವರ, ಆಮೇಲೆ ಇಲ್ಲಿ ಶಂಖ. ಇದಂದರೆ ರಥದ ನಿರ್ಮಾಣದ ಏನು ಶಾಸ್ತ್ರ ಇದೆ ಆ ಶಾಸ್ತ್ರೋಕ್ತವಾಗಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಆ ವಿಗ್ರಹಗಳು ಸಹ ಅದಕ್ಕೋಸ್ಕರ ಇದೆ. ಮಧ್ಯದಲ್ಲಿ ಗಣಪತಿಯನ್ನು ಈ ಡಿಸೈನ್ ಕೊಟ್ಟಿದ್ಯಾರು ರಥದ? ಅದೇ ನಾವೊಂದು 4-6 ಡಿಸೈನ್ ನೋಡಿ ನನಗೆ ಇವ್ರ ಜೊತೆ ಇದನ್ನು ಮಾಡಿ ವಿಚಾರ ವಿನಿಮಯ ಮಾಡಿ ನಮಗೆ ಈ ಥರದ ಡಿಸೈನ್ ಆಗ್ಬೋದು ಅಂತ ಹೇಳಿ ಒಪ್ಪಿಗೆ ಕೊಟ್ಟಿದ್ದೀವಿ. ಆ ಪ್ರಕಾರ ಅವ್ರು ಮಾಡಿ ಇವ್ರ ಹತ್ರ ಇಂಥದ್ದು 10 ರಥ ನಿರ್ಮಾಣ ಮಾಡ್ತಿರ್ತಾರೆ. ಅವ್ರ ಹತ್ರ ಸಾಮಾನ್ಯ ಎಲ್ಲ ಥರದ ಬೇರೆ ಬೇರೆ ಡಿಸೈನ್ ಇರ್ತದೆ. ಅದು ನೋಡಿದಾಗ ನಮ್ಗೆ ಅನಿಸುತ್ತೆ ಇದು ಸರಿಯಾಗ್ಬೋದು, ಸರಿಯಾದ ದೃಷ್ಟಿಯಲ್ಲಿ ನೋಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ಡಿಸೈನ್ ಮಾಡ್ತಿದ್ವಿ. ಅದೇ ಥರ ತುಂಬ ಚೆನ್ನಾಗಿದೆ. ಓಕೆ. ನಮ್ಮ ಈ ದತ್ತಾತ್ರೇಯ ದೇವಸ್ಥಾನಕ್ಕೆ ಸಂಬಂಧಿಸಿದ ಹಾಗೆ ಶ್ರೀಧರ ಭಜನಾ ಮಂದಿರ, ಇಲ್ಲಿ ನಾವು ಮುಖ್ಯವಾಗಿ ಸ್ವಾಮಿಗಳು, ಆಮೇಲೆ ಹಾಗೆ ಅವರನ್ನು ನಾವು ಇಲ್ಲಿ ಪಾದ ಪೂಜೆ ಎಲ್ಲ ಮಾಡುವಂಥ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಭಜನೆ ಮುಖ್ಯವಾಗಿ, ಆಮೇಲೆ ಯಾವುದಾದ್ರೂ ಸಂಕೀರ್ತನೆ, ಮತ್ತು ಏನು ನಮ್ಮ ಇದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಸಂಬಂಧಪಟ್ಟ ಕಾರ್ಯಕ್ರಮಗಳು ಇದ್ದರೆ ಈ ಸ್ಥಳದಲ್ಲಿ ನಡೆಸಿಕೊಂಡು ಕಟ್ಕೊಳ್ತೇವೆ. ಇದು ದೇವಸ್ಥಾನಕ್ಕೆ ಸಂಬಂಧ ಹವನಾದಿಗಳನ್ನು ಮಾಡಲಿಕ್ಕೋಸ್ಕರ ಉಪಯೋಗವಂಥ ಒಂದು ಸಮುದಾಯ ಭವನ ಇದು. ಮುಖ್ಯವಾಗಿ ಇಲ್ಲಿ ಹೋಮಕುಂಡ ಇದೆ, ಅದಕ್ಕೆ ಮೇಲೆ ಅದಕ್ಕೆ ತಕ್ಕನಾಗಿ ಇದೆ ಓಪನ್ ಏರಿಯಾ ಎಲ್ಲ ಮಾಡಿದೆ. ಇಲ್ಲಿ ಇದು ನಮಗೆ ಸರ್ಕಾರದ ಸಹಾಯದಿಂದ ನಾವು ಕಟ್ಟಿಸ್ಕೊಂಡಂಥ ಒಂದು ಸಮುದಾಯ. ಮುಖ್ಯವಾಗಿ ಹೋಮ ಹವನಾದಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಏನು ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ.
ಮಾಸದ ಹುಣ್ಣಿಮೆಯ ಮರುದಿನದಂದು ಚಾತುರ್ಮಾಸ ವ್ರತ ಆರಂಭವಾಗುತ್ತದೆ. ಈ ವ್ರತಕ್ಕೆ ಗುರುಗಳು ಕುಳಿತುಕೊಳ್ಳುವ ಮೊದಲು ರಥೋತ್ಸವವನ್ನ ನೆರವೇರಿಸಿ ವಿಶೇಷ ಮೆರವಣಿಗೆಯ ಮೂಲಕ ಗುರುಗಳನ್ನ ಭಕ್ತಿ ಭಾವದಿಂದ ಒಳಗೆ ಕರೆತರಲಾಗುತ್ತೆ. ಈ ಬಾರಿ ಆರಂಭವಾಗಿರುವ ಈ ಹೊಸ ವ್ರತದ ವಿಶೇಷತೆ ಏನಂದ್ರೆ, ಗುರುಗಳನ್ನ ಮೆರವಣಿಗೆಯ ಮೂಲಕ ಒಮ್ಮೆ ಒಳಗೆ ಕರೆತಂದ ನಂತರ ಮುಂದಿನ 4 ತಿಂಗಳ ಕಾಲ ಅವರು ಅಲ್ಲಿಂದ ಹೊರಗೆ ಬರುವುದಿಲ್ಲ. ಅಂದ್ರೆ ಆ ರಥವನ್ನು ಕೂಡ ಹೊರಗಡೆ ತೆಗೆಯೋ ಹಾಗಿಲ್ಲ. ಆಷಾಢ ಮಾಸದ ಹುಣ್ಣಿಮೆಯ ಮರುದಿನದಂದು ಅವರು ಚಾತುರ್ಮಾಸಕ್ಕೆ ಕೂರ್ತಾರೆ. ಹೀಗಾಗಿ ರಥವನ್ನ ಒಂದು ಬಾರಿ ಇಡೀ ಊರಿನಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. ಆ ಮೆರವಣಿಗೆಯಲ್ಲಿ ಸಾಕಷ್ಟು ಸಾಗರದ ಜನ ಭಕ್ತಾದಿಗಳು ತುಂಬ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ರು, ಹಾಗೆ ಭಾಗವಹಿಸಿದ್ರು ಕೂಡ. ಆ ಒಂದು ವಿಡಿಯೋ ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ನೀವು ಕೂಡ ಸಾಗರದವರೇ ಆಗಿದ್ದರೆ ಅಥವಾ ಸಾಗರದ ಸುತ್ತಮುತ್ತಲೇ ಇದ್ದರೆ ಈ ಒಂದು ದತ್ತ ಮಂದಿರಕ್ಕೆ ಭೇಟಿ ಕೊಟ್ಟು ನೀವು ಕೂಡ ಗುರುಗಳ ಆಶೀರ್ವಾದವನ್ನು ಪಡಿಬಹುದು. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ. ಹಾಗೆ ಆವಿಷ್ಕಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.